ತನ್ನ ಅಪಾರವಾದಂತಹ ಕೃಪೆಯನ್ನು ನಮ್ಮೆಲ್ಲರ ಮೇಲೆ ತೋರಿಸಿ ಈ ಮಂಗಳೂರು ಪಟ್ಟಣದಲ್ಲಿ ನಾವು ಮತ್ತೊಂದು ಆವರ್ತಿ ಈ ಒಂದು ದಿವಸದಲ್ಲಿ ಈ ಮಂಗಳೂರು ಸಭೆಯ 29ನೆಯ ಕನ್ವೆನ್ಷನ್ ಅಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ದೇವರ ಆಶೀರ್ವಾದಕ್ಕೆ ಪಾತ್ರರಾಗುವ ಹಾಗೆ ದೇವರು ನಮ್ಮನ್ನ ಕರುಣಿಸಿ ನಡೆಸಿದ್ದಾರೆ. ಇದಕ್ಕಾಗಿ ದೇವರಿಗೆ ನಮ್ಮ ಕೃತಜ್ಞತೆಗಳನ್ನ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸೋಣ. ಕ್ರಿಸ್ತನ ಪ್ರಿಯರೇ, ಈ ದಿವಸ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಇರತಕ್ಕಂಥ ವಿಷಯ ಒಂದು ಆಮೋಸನ ಪ್ರವಾದನ ಗ್ರಂಥದಲ್ಲಿರತಕ್ಕಂಥ ಒಂದು ಪ್ರವಾದನೆ. ನಾವು ಪ್ರವಾದಿಗಳು ಅಂತ ಹೇಳ್ಬೇಕಾದ್ರೆ ಯಾವಾಗಲೂ ಪ್ರವಾದಿ ಅಂದ್ರೆ ಏನು ಅರ್ಥ ಮಾಡ್ಕೊಳ್ತೀವಿ? ಮುಂದೆ ನಡೆಯತಕ್ಕಂಥ ಸಂಗತಿಗಳನ್ನ ಆ ಕಾಲಕ್ಕೆ ಮುಂಚಿತವಾಗಿಯೇ ದೇವರು ತಿಳಿಸ್ಕೊಡ್ತಾರೆ. ಅದಕ್ಕೆ ದೇವರು ತನ್ನ ಬಾಯಿ ಹಾಕಿ ಆಸ್ ಇಸ್ ಮೌತ್ ಪೀಸ್ ಯಾರನ್ನು ಉಪಯೋಗ ಮಾಡ್ತಾರೆ ಅವರು ಪ್ರವಾದಿಗಳು. ಇನ್ನೊಂದು ಅಂಶ, ಪ್ರವಾದನೆಗಳು ಅಂತ ಹೇಳ್ಬೇಕಾದ್ರೆ ಅದು 4 ಘಟ್ಟಗಳಲ್ಲಿ 4 ಕಾಲಗಳಲ್ಲಿ ನೆರವೇರುತ್ತೆ. ಒಂದು ಉದಾಹರಣೆಗೆ ದೇವರು ಹೇಳ್ತಾರೆ, ಇಸ್ರಾಯೇಲ್ನ ನೀವು ಸೆರೆಗೆ ಒಯ್ಯಲ್ಪಡ್ತೀರಿ ಅಂತ ಹೇಳಿ. ನಮಗ್ ಗೊತ್ತು, ಬ್ಯಾಬಿಲೋನ್ ಸೆರೆ ಹೋಗ್ಬೇಕಾದ್ರೆ 70 ವರ್ಷಗಳ ಕಾಲ ಸೆರೆಗೆ ಹೋದ್ರು. ಮತ್ತೆ ಕೋರೇಶನ ಆಳ್ವಿಕೆ ಕಾಲದಲ್ಲಿ, ದಾರ್ಯಾವೆಷನ ಕಾಲದಲ್ಲಿ ಅವ್ರು ಮತ್ತೆ ವಾಪಸ್ಸು ಹಿಂದಿರುಗಿ ಬರ್ತಾರೆ. ಸೊ ಅದು ಒಂದು ಕಾಲಘಟ್ಟದಲ್ಲಿ ನೆರವೇರಿದಂತಹ ಪ್ರವಾದನೆ. ಮತ್ತೊಂದು ರೀತಿನ ನೋಡ್ಬೇಕಾದ್ರೆ ರೋಮ್ ಸಾಮ್ರಾಜ್ಯ ಅವು ಬಂದ್ಬಿಟ್ಟು ಯೆರೂಸಲೇಮಿನ ದೇವಾಲಯನ ಸಂಪೂರ್ಣವಾಗಿ ನಾಶ ಮಾಡಿ ಹೋದಾಗ ಅವರು ವಿಶ್ವದಾದ್ಯಂತ ಚದುರಿ ಹೋಗ್ತಾರೆ. ಡಯಾಸ್ಪೋರಾ. ಸೊ ಅದು ಆಗಬೇಕಾದಾಗ ಆವಾಗ ಎಷ್ಟು ವರ್ಷ ಹೋಗ್ತಾರೆ? ಸುಮಾರು 2000 ವರ್ಷಗಳ ಕಾಲ ಅವ್ರು ಚದುರೋಗಿರ್ತಾರೆ. ಅಲ್ಲೂ ಕೂಡ ಪ್ರವಾದನೆ ನೆರವೇರಿದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ ನೋಡ್ಬೇಕಾದ್ರೆ ಒಬ್ಬ ಸ್ತ್ರೀ ಇರ್ತಾಳೆ, ಆಕೆ ತಲೆ ಮೇಲೆ 12 ಮಕುಟಗಳು ಇರ್ತದೆ. ಅದೆಲ್ಲ ನಾವು ಗೊತ್ತಿದೆ ನಮ್ಗದು. ಆ ಪ್ರವಾದನೆ ಕೂಡ 2 ಕಾಲಘಟ್ಟದ ನೆರವೇರಿದೆ. ಒಂದು ಶಾರೀರಿಕವಾದ ಇಸ್ರಾಯೇಲ್ ನಡೆದಂತ ಕಾರ್ಯಗಳಲ್ಲಿ ಅದು ನೆರವೇರಿದ ನಾವು ನೋಡ್ತೀವಿ. ಇನ್ನೊಂದು ಈಗ ಬಂದಿದೆ ಅಥವಾ ಮುಂದೆ ಬರತಕ್ಕಂತಹ ಒಂದು ಘೋರವಾದ ಕಠಿಣ ದಿನಗಳು, ಟೈಮ್ ಆಫ್ ಟ್ರಿಬ್ಯುಲೇಷನ್, ಆವಾಗ ನಡೆಯತಕ್ಕಂಥದ್ದು ಅನ್ನೋದನ್ನು ಕೂಡ ನಾವು ಗಮನಿಸ್ತೀವಿ. ಸೊ ಆದ್ರಿಂದ ಈ ಒಂದು ಹಿನ್ನೆಲೆಯಲ್ಲಿ ಆಮೋಸನು ಆಗಿನ ಕಾಲದಲ್ಲಿದ್ದಂಥ ಇಸ್ರಾಯೇಲ್ಗೆ ನುಡಿದಂತಹ ಪ್ರವಾದನೆ ಇದು. ಅದು ಬರೀ ಶಾರೀರಿಕ ಇಸ್ರಾಯೇಲ್ ಮಾತ್ರ, ಆಗಿನ ಕಾಲಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಯಾಕಂದ್ರೆ ನಾವೆಲ್ಲ ನಮ್ಮನ್ನು ಯಾರು ಅಂತ ಕರ್ಕೊಳ್ತೀವಿ, ವಿ ಆರ್ ಸ್ಪಿರಿಚುವಲ್ ಇಸ್ರಾಯೇಲ್ಸ್, ಆತ್ಮೀಯ ಇಸ್ರಾಯೇಲ್ ನಮ್ಮನ್ನು ನಾವು ಕರ್ಕೊಳ್ತೀವಲ್ಲ. ಸೊ ಈ ಪ್ರವಾದನೆಗಳು ನಮಗೂ ಕೂಡ ಅನ್ವಯ ಆಗುತ್ತೆ. ಆದ ಕಾರಣ ಈ ಪ್ರವಾದನೆ ಒಂದು ಪ್ರಾಮುಖ್ಯವಾದಂಥದ್ದು. ಇದನ್ನು ನಾವು ಇವತ್ತಿನ ದಿವಸ ದೇವರ ಆತ್ಮನ ಸಹಾಯದಿಂದ ಯಾರ ಬಗ್ಗೆ ಇದನ್ನು, ಯಾಕೆ ಆಮೋಸ್ ಪ್ರವಾದಿ ಅನೇಕ ಪಟ್ಟಣಗಳು, ರಾಜ್ಯಗಳು, ದೇಶಗಳಿದ್ದು, ಊರುಗಳಿದ್ದು ಇಸ್ರಾಯೇಲಲ್ಲಿ, ಯಾಕೆ ಅವ್ರ ಬರೀ 3 ಊರುಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ? ಒಂದು ಬೇತೇಲ್, ಇನ್ನೊಂದು ಗಿಲ್ಗಾಲ್, ಇನ್ನೊಂದು ಬೇರ್ಷೆಬಾ. ಈ 3 ಇದನ್ನ ಆಯ್ಕೆ ಮಾಡ್ಕೊಂತಾರೆ. ಅದು ಯಾಕೆ? ಅದು ಒಂದು ಪ್ರಶ್ನೆ. ಎರಡನೇದಾಗಿ, ಓಕೆ, ಇದೆಲ್ಲ ನಾವು ಒಂದಿರದಲ್ಲಿ ನೋಡ್ಬೇಕಾದ್ರೆ ದೇವರಿಗೆ ಬಹಳ ಪ್ರಿಯವಾದಂಥ ಪಟ್ಟಣಗಳು, ದೇವರ ಕಾರ್ಯಗಳು ಚೆನ್ನಾಗಿ ನಡೀತಾ ಇದ್ದಂಥ ಪಟ್ಟಣಗಳು. ಅದಕ್ಕೆ ಯಾಕೆ ಈ ರೀತಿಯಾಗಿ ಶಾಪ ಕೊಡ್ತಾರೆ, ಅದೊಂದು ಎಚ್ಚರಿಕೆ ಮಾಡ್ಕೊಡ್ತಾರೆ? ಅದಕ್ಕೆ ಉತ್ತರ ಕಂಡು ಹಿಡ್ಕೋಬೇಕು. ಅದು 2ನೇ ಪಾಯಿಂಟ್. 3ನೇದಾಗಿ, ನಮಗೆ ಇದು ಯಾವ ರೀತಿ ಅನ್ವಯ ಆಗುತ್ತೆ ಅಂದರೆ ಆತ್ಮೀಯ ಇಸ್ರಾಯೇಲರಾಗಿರ್ತಕ್ಕಂಥ ನಮಗೆ ಈ ಇದರಿಂದ ಯಾವ ರೀತಿಯ ಅನ್ವಯ ಆಗುತ್ತೆ ಅನ್ನತಕ್ಕಂಥದ್ದನ್ನ ನಾವು ನೋಡೋಣ. ಈಗ 3 ಪಟ್ಟಣಗಳು ಒಂದೊಂದಾಗುತ್ತೆ ಸ್ಟಡಿ ಮಾಡೋದಾದ್ರೆ, ಬೇತೇಲ್ ಅಂತ ಹೇಳ್ಬೇಕಾದ್ರೆ ಇದು ಬೇತೇಲ್ದ ಒಂದು ದೃಶ್ಯ. ನಮಗೆಲ್ಲ ಗೊತ್ತಿದೆ, ಈ 3 ಪಟ್ಟಣಗಳು ಬೇತೇಲ್, ಗಿಲ್ಗಾಲ್ ಮತ್ತು ಬೇರ್ಷೆಬಾ ಸತ್ಯವೇದದಲ್ಲಿ ಒಂದು ಪ್ರಾಮುಖ್ಯವಾದಂತಹ ಸ್ಥಾನವನ್ನು ಗಳಿಸಿದೆ. ಬೇತೇಲ್ನಲ್ಲಿ ಏನಾಯ್ತು ನೋಡೋದಾದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇವೆಲ್ಲ ನಿಮಗೆ ಗೊತ್ತಿರೋದ್ರಿಂದ ನಾನು ವಚನಗಳು ಸುಮ್ಮನೆ ಹೇಳ್ತೀನಿ, ಓದೋದು ಬೇಡ. ಓದಬೇಕಾದಂಥ ವಚನ ಇದ್ದಾಗ ಮಾತ್ರ ಅದನ್ನು ಓದಿರುತ್ತೆ. ಬೇತೇಲ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಜೂಯಿಶ್ ಹಿಸ್ಟ್ರಿ. ಯಾಕೆ ಬೇತೇಲ್ನಲ್ಲಿ ಏನಾಗುತ್ತೆ, ನಮ್ಮ ಮೂಲ ಪಿತೃಗಳು ಅಬ್ರಹಾಂ, ಇಸಾಕ್, ಯಾಕೋಬ, ಅದರಲ್ಲಿ ಒಬ್ಬ ಮೂಲಪಿತೃವಾದಂತಹ ಯಾಕೋಬನಿಗೆ 2 ಸತಿ ಬೇತೇಲ್ನಲ್ಲಿ ತಂದೆ ದೇವರು ದರ್ಶನ ಕೊಡ್ತಾರೆ. ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ಸೊ ಮೊದಲನೇ ದರ್ಶನ ಯಾವಾಗ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಆದಿಕಾಂಡ 28ನೇ ಅಧ್ಯಾಯ 12ರಿಂದ 17 ವಚನದಲ್ಲಿ ನಾವು ಅದನ್ನ ಓದ್ತೀವಿ. ಓದೋ ಬೇಡ, ಅದು ಎಲ್ಲ ಗೊತ್ತಿದೆ ನಿಮಗೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಗೆ ಗೊತ್ತು, ಯಾಕೋಬ ಏಸಾವನಿಗೆ ಮೋಸ ಮಾಡ್ಬಿಡ್ತಾರೆ.
ಮೋಸ ಮಾಡಿ ಚೊಚ್ಚಲತನದ ಹಕ್ಕನ್ನ ಏಸಾವಿಂದ ಪಡ್ಕೊಂಡ್ಬಿಡು, ಮೋಸದಿಂದ ಪಡ್ಕೊಂಡು ಇದ್ದಾಗ ಏಸಾವ್ ಏನ್ ಮಾಡ್ತಾರೆ, ಅವರನ್ನು ಪ್ರತಿಜ್ಞೆ ಮಾಡ್ತಾರೆ. ನನ್ನ ತಂದೆ ಇಸಾಕನು ಸತ್ತ ನಂತರ, ಆ ಮೌರ್ನಿಂಗ್ ಡೇಸ್ ಅಂತ ಹೇಳ್ತಾರಲ್ಲ, ಆ ಶೋಕ ದಿನಗಳು ಮುಗಿದ ನಂತರ ನಾನು ಈ ನನ್ನ ತಮ್ಮನಾದ ಯಾಕೋಬನ್ನು ಖಂಡಿತವಾಗಿ ಕೊಂದೇ ಕೊಡ್ತೀನಿ. ಸೊ ದಟ್ ವಾಸ್ ಇಂಟೆನ್ಷನ್ ಆಫ್ ಈಸಾವ್. ಸೊ ಆವಾಗ ಏನಾಗುತ್ತೆ, ಇದನ್ನ ಅವ್ರ ತಾಯಿ ಕೇಳಿಸ್ಕೊಂಡ್ಬಿಟ್ಟು ಯಾಕೋಬನ್ ಹೇಳ್ತಾರೆ, ನೀನು ಇಲ್ಲಿದ್ರೆ ನಿನಗೆ ಪ್ರಾಣಕ್ಕೆ ಅಪಾಯ ಆಗುತ್ತಪ್ಪ, ನೀನು ಹೊರಟೋಗ್ಬಿಡು. ಅವಾಗ ಎಲ್ಲಿಗೆ ಹೋಗ್ತಾರೆ ಯಾಕೋಬ, ಆ ಬೇರ್ಷದಿಂದ ಹೊರಟ್ಬಿಟ್ಟು ತನ್ನ ತನ್ನ ಸಂಬಂಧಿ ಅಂತ ಲಾಭಾನ ಸಿರಿಯಾದಲ್ಲಿ ಇರ್ತಾರೆ, ಅಲ್ಲಿಗೆ ಹೋಗ್ತಾರೆ. ಆ ಹೋಗ್ತಾ ಇರ್ಬೇಕಾದ್ರೆ ಒಂದು ಮಾರ್ಗ ಪ್ರಯಾಣದಲ್ಲಿ ಒಂದು ರಾತ್ರಿ ಆಗುತ್ತೆ, ಕತ್ಲಾಗುತ್ತೆ. ಆಗ ಮಲ್ಕೊಳ್ಬೇಕು. ಆವಾಗ ಒಂದು ಫೀಲ್ಡ್ ಅಲ್ಲೇನೆ ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಕೊಂಡು ಮಲ್ಕೊಳ್ತಾರೆ. ಆಗ ಅಲ್ಲಿ ಅವರಿಗೆ ಒಂದು ಕನಸು ಬೀಳ್ತದೆ. ಆ ಕನಸಿನಲ್ಲಿ ತಂದೆಯ ದೇವರು ಯಾಕೋಬನಿಗೆ ಮಾತಾಡ್ತಾರೆ. ಏನು ಆ ಕನಸು ಅನ್ನೋದನ್ನ ಓದೋಣ. ಆದಿಕಾಂಡ 28ನೇ ಅಧ್ಯಾಯ 12ರಿಂದ 17 ಇವಾಗ ಓದಿ ಅದನ್ನ. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಅದ್ಭುತ ಹಿಡಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ದಕ್ಷಿಣ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಎಂದನು. ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ತನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದುದು, ಇದು ದೇವರ ಮನೆಯ ಹೊರತು ಬೇರೆ ಅಲ್ಲ. ಇಲ್ಲಿ ಯಾಕೋಬನಿಗೆ ಕನಸು ಬಿದ್ದಾಗ ಅದಲ್ಲಿ ಪಿಕ್ಚರ್ನಲ್ಲಿ ಇದೆ, ನೋಡ್ಬೋದು. ಕನಸಲ್ಲಿ ಏನ್ ಕಾಣಿದ್ರೆ ಒಂದು ಏಣಿ, ಇಚ್ಚಣಿಕೆ ಭೂಮಿ ಮೇಲೆ ನಿಂತಿರುತ್ತೆ. ಅದರ ತುದಿ ಬಂದ್ಬಿಟ್ಟು ಆಕಾಶವನ್ನು ಮುಟ್ಟಿರುತ್ತೆ. ಅದ್ರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇರತಕ್ಕಂಥ ಒಂದು ಕನಸನ್ನ ನೋಡ್ತಾರೆ. ಆಗ ದೇವರು ಆತನ ಜೊತೆ ಮಾತಾಡ್ತಾರೆ. ಅದೆಲ್ಲ ನಮ್ಗೆ ಗೊತ್ತು, ಈಗ ತಾನು ಓದಿದ್ದೀವಿ. ಎರಡು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ದೇವರು ಹೇಳ್ತಾರೆ, ನಾನು ನಿನ್ನೊಂದಿಗೆ ಇದ್ದೇನೆ ಮತ್ತು ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಪಾಡುತ್ತೇನೆ. ಐ ಆಮ್ ವಿತ್ ಯು ಅಂಡ್ ವಿಲ್ ಕೀಪ್ ಯು ವೇರ್ ಎವರ್ ಯು ಗೋ ಅಂತ ಹೇಳ್ತಾರೆ. ಆಮೇಲೆ ಅಂಡ್ ವಿಲ್ ಬ್ರಿಂಗ್ ಯು ಬ್ಯಾಕ್ ಟು ದಿಸ್ ಲ್ಯಾಂಡ್. ನೀನು ಹೊರಗಡೆ ಎಲ್ಲ ಸುಮಾರು ಕಡೆ ನೀನು ಓಡಾಡ್ತೀಯ, ನಾನು ಮತ್ತೆ ನಿನ್ನನ್ನು ಹಿಂತಿರುಗಿ ಇದೇ ಸ್ಥಳಕ್ಕೆ ಕರ್ಕೊಂಡು ಬರ್ತೀನಿ. ಐ ವಿಲ್ ನಾಟ್ ಲೀವ್ ಯು ಅಂಟಿಲ್ ಐ ಹ್ಯಾವ್ ಡನ್ ವಾಟ್ ಐ ಹ್ಯಾವ್ ಪ್ರಾಮಿಸ್. ನಾನು ನಿನಗೆ ವಾಗ್ದಾನ ಮಾಡಿದಂತ ನಾನು ನೆರವೇರಿಸುವವರೆಗೂ ಕೂಡ ನಾನು ನಿನ್ನ ಕೈ ಬಿಡೋದಿಲ್ಲ ಅಂದ್ಬಿಟ್ಟು ಮಾಡ್ತಾರೆ. ಸರಿ, ಎರಡು ಅಂಶ ನಾವು ನೋಡ್ತೀವಿ. ಒಂದು ಏನಂತಂದ್ರೆ, ಯಾಕೋಬ ಇಲ್ಲಿ ಏನ್ ಹೇಳ್ತಾರೆ, ಇದು ದೇವರ ಮನೆ ಅಂತ ಹೇಳ್ತಾರೆ, ಹೌಸ್ ಆಫ್ ಗಾಡ್. ಯಾಕೆ ಅಂತಂದ್ರೆ, ನಾವು ಕನ್ನಡ ಬೈಬಲ್ ಬಹಳ ಚೆನ್ನಾಗಿ ಬಂದಿದೆ. ಅದೇನು ಹೇಳ್ತಾರೆ, ದೇವರು ಯಾಕೋಬನ ಬಳಿಯಲ್ಲಿ ನಿಂತಿದ್ದನ್ನ ಕಂಡರು ಅಂತಿದೆ. ಕೆಲವು ಇಂಗ್ಲಿಷ್ ಬೈಬಲ್ನಲ್ಲಿ ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ಗಾಡ್ ವಾಸ್ ಸ್ಟ್ಯಾಂಡಿಂಗ್ ಟಾಪ್ ಆಫ್ ದ ಲ್ಯಾಡರ್ ಅಂತ, ಏನಿ ಮೇಲ್ಗಡೆ ದೇವರು ನಿಂತ್ಕೊಂಡಿರ್ಬಿಟ್ಟು. ಬಟ್ ಕರೆಕ್ಟ್ ಟ್ರಾನ್ಸ್ಲೇಷನ್ ಬಂದ್ಬಿಟ್ಟು, ತಂದೆಯ ದೇವರು ಯಾಕೋಬನ ಜೊತೆನಲ್ಲಿತ್ತು. ಇ ವಾಸ್ ಬಿಸೈಡ್ ಜೇಕಬ್. ಇದೇನು ಸೂಚನೆ ಮಾಡುತ್ತೆ ಅಂದ್ರೆ, ಮನುಷ್ಯ ನಾವೆಲ್ಲ ಪಾಪಿಗಳೇ, ಆದರೆ ನಮ್ಮ ಮೇಲೆ ದೇವ್ರು ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತಂದ್ರೆ, ತಂದೆಯ ದೇವರೇನೆ ಆಕಾಶದಿಂದ ಇಳಿದು ಬಂದು ನಮ್ಮ ಜೊತೆ ನಿಂತ್ಕೊಂಡು ನಮ್ಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ನಾನು ಸದಾ ಕಾಲವು ನಿನ್ನ ಜೊತೆಲಿ ಇರ್ತೀನಿ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಪಾಡ್ತೀನಿ, ಮತ್ತೆ ನಿನ್ನನ್ನು ಈ ಸ್ಥಳಕ್ಕೆ, ವಾಗ್ದಾನ ಸ್ಥಳಕ್ಕೆ ನಾನು ಹಿಂತಿರುಗಿ ಬರೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಈ ಒಂದು ರಿಯಲೈಸೇಷನ್ ಜೇಕಬ್ ಆದಾಗ ಜೇಕಬ್ ಏನ್ ಮಾಡ್ತಾರೆ, ದಿಸ್ ಇಸ್ ನನ್ ಅದರ್ ದ್ಯಾನ್ ದ ಹೌಸ್ ಆಫ್ ಗಾಡ್. ಇದು ತಂದೆ ದೇವರ ಆಲಯ ಅಂತ ಹೇಳ್ತಾರೆ, ದೇವರು ವಾಸ ಮಾಡ್ತಕ್ಕಂಥ ಆಲಯ. ಅದಕ್ಕೆ ದಿಸ್ ಇಸ್ ನನ್ ಅದರ್ ದ್ಯಾನ್ ದ ಹೌಸ್ ಆಫ್ ಗಾಡ್ ಅಂಡ್ ದಿಸ್ ಇಸ್ ದ ಗೇಟ್ ಆಫ್ ದ ಹೆವನ್. ಸ್ವರ್ಗಕ್ಕೆ ಇದೇ ಮಾರ್ಗ ಅಂತ ಹೇಳ್ತಾರೆ, ಇದೇ ಬಾಗಿಲು. ಸೊ ಎರಡು ಸಂಗತಿಗಳು ನಾವು ನೋಡ್ತೀವಿ. ಒಂದು, ತಂದೆಯ ದೇವರ ಜೊತೆ
ಆ ಯಾಕೋಬನ ಆಗತಕ್ಕಂಥ ಒಂದು ಭೇಟಿ, ದ ಎನ್ಕೌಂಟರ್ ಆಫ್ ಜೇಕಬ್ ವಿತ್ ಗಾಡ್ ದ ಆಲ್ಮೈಟಿ. ಎರಡನೇ ನೋಡ್ಬೇಕಾದ್ರೆ ದ ಪ್ರಾಮಿಸ್ ಆಫ್ ಗಾಡ್ ಟು ಜೇಕಬ್. ಇದನ್ನು ಕೂಡ ನಾವಲ್ಲಿ ಎರಡನೇ ನೋಡಿದ್ರೆ ಪ್ರಾಮಿಸ್ ದಟ್ ಗಾಡ್ ಮೇಡ್ ಟು ಜೇಕಬ್. ಸೊ ಈ ಎರಡು ಕಾರ್ಯಗಳು ಯಾಕೋಬನ ಮೊದಲನೇ ಆ ಬೇತಲ್ಲಿ ಬಂದಾಗ ನಡೆಯತಕ್ಕಂಥ ಕಾರ್ಯಗಳು ನಮ್ಗೆ ಮುಖ್ಯವಾದವು. ಇವಾಗ ಇಲ್ಲಿ ನೆಕ್ಸ್ಟ್ ನಾವೇನ್ ನೋಡ್ತೀವಿ ಬೇಕಾದ್ರೆ ಇನ್ನೊಂದು ಕಾರ್ಯ ಆಗುತ್ತೆ. ಅದು ಯಾವಾಗ ಯಾಕೋಬ ದೇವರ ಲಾಬಾನ ಮನೆಯಿಂದ ವಾಪಸ್ ಬರ್ತಾ ಇರ್ತಾರೆ. ಈ ಏಸಾವನ್ನ ಭೇಟಿ ಮಾಡಕ್ ಹೋಗ್ಬೇಕಾಗುತ್ತೆ. ಆಗ ಯಾರ್ಬೋ ಹೊಳೆ ಹತ್ರ ಬಂದು ಬಂದಾಗ ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಇವ್ರೊಬ್ಬರು ಮಾತ್ರ ನೈಟಲ್ಲಿ ಸ್ಟೇ ಮಾಡಿದಾಗ ಮಲ್ಕೊಂಡಿದ್ದಾಗ ಆವಾಗ ಏನಾಗುತ್ತೆ ಅಂತಂದ್ರೆ ಒಬ್ಬ ಮನುಷ್ಯ ಯಾಕೋಬನ ಜೊತೆ ಫೈಟ್ ಮಾಡ್ತಾನೆ. ಸೊ ಅದಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ಇನ್ನೊಂದು ನೋಡ್ಬೇಕಂದ್ರೆ ಬೇತೇಲ್ನಲ್ಲಿ ಇನ್ನೊಂದು ಪ್ರಾಮುಖ್ಯವಾದ ಸಂಗತಿ ಬೇತೇಲ್ ಅಂದರೆ ಇಟ್ಸ್ ಪ್ಲೇಸ್ ಆಫ್ ಟ್ರಾನ್ಸಿಷನ್. ಯಾಕೋಬ ಬರುವಾಗ ಯಾವ ರೀತಿ ಬರ್ತಾರೆ, ಆತನಿಗೆ ಜೀವದ ಭಯ ಇರುತ್ತೆ, ಪ್ರಾಣದ ಭಯ ಇರುತ್ತೆ, ಯಾವ ಭವಿಷ್ಯಕ್ಕೆ ಇರೋದಿಲ್ಲ, ಒಂಥರ ಆತಂಕ ಇರುತ್ತೆ, ಏನಾಗುತ್ತೋ ನಾಳೆ ಗೊತ್ತಿಲ್ಲ, ಎಲ್ಲಿ ಏಸೋ ಬಂದು ಹೊಡೆದು ಸಾಯಿಸ್ಬಿಡ್ತಾನೋ ಗೊತ್ತಿರೋದಿಲ್ಲ. ಆದ್ರೆ ಈ ಬೇತೇಲು ಬಂದಾಗ ತಂದೆಯ ದೇವರು ಯಾಕೋಬನಿಗೆ ಒಂದು ವಾಗ್ದಾನ ಮಾಡ್ತಾರೆ. ನಾನು ನಿನ್ನೊಂದಿಗೆ ಇರ್ತೀನಿ, ನೀನು ಹೆದರಬೇಡ, ನಾನು ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳ್ತಾರೆ. ನೀನು ಇರುವಲ್ಲೆಲ್ಲ ನೀನು ಹೋಗುವಲ್ಲೆಲ್ಲ ನಾನು ನಿನ್ನೊಂದಿಗೆ ಇರ್ತೀನಿ ಅಂತ ಹೇಳ್ತಾರೆ. ಆಗ ಯಾಕೋಬನ ಮನಸ್ಸಿಗೆ ಒಂದು ಸಮಾಧಾನ, ಒಂದು ಧೈರ್ಯ ಬರುತ್ತೆ. ಸೊ ಜೇಕಬ್ ಕೇಮ್ ಟು ಬೇತೇಲ್ ಆಸ್ ಎ ಫ್ಯುಜಿಟಿವ್, ಒಬ್ಬ ದೇಶಭ್ರಷ್ಟನಾಗಿ, ಒಬ್ಬ ಅಲೆಮಾರಿಯಾಗಿ, ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಇರತಕ್ಕಂಥವನಾಗಿ, ಜೀವದ ಪ್ರಾಣ ಭಯ ಇಟ್ಕೊಂಡು ಆತನಿಗೆ ಬರ್ತಾರೆ ಬೇತೇಲ್ಗೆ. ಅಲ್ಲಿ ದೇವ್ರ ಹತ್ರ ಫಸ್ಟ್ ಎನ್ಕೌಂಟರ್ ಆದಾಗ ದೇವ್ರ ಯಾಕೋಬನಿಗೆ ಮನಸ್ಸು ಸಮಾಧಾನ ಸಿಗುತ್ತೆ. ಬದುಕಬೇಕು ಅನ್ನೋ ಬದುಕೋದಿಕ್ಕೆ ಒಂದು ನಿರೀಕ್ಷೆ ಇರುತ್ತೆ. ಯಾತಕ್ಕೋಸ್ಕರ ನಾನು ಬದುಕಬೇಕು ಅಂತ, ಯಾಕಂದ್ರೆ ದೇವರು ನನಗೆ ವಾಗ್ದಾನ ಮಾಡಿದ್ದಾರೆ, ನಾನು ಕಾಪಾಡ್ತೀನಿ ಅನ್ನೋದು. ಸೊ ಆದ್ರಿಂದ ಆ ವಾಗ್ದಾನದಲ್ಲಿ ಭರವಸೆ ಉಳ್ಳವನಾಗಿ ಯಾಕೋಬನ ಜೀವನ ಸಂಪೂರ್ಣವಾಗಿ ಪರಿವರ್ತನೆ ಆಗೋದನ್ನ ನಾವು ನೋಡ್ತೀವಲ್ಲಿ. ಸೊ ಇವಾಗ ಸೆಕೆಂಡ್ ಇದೆ ಬರೋದಾದ್ರೆ ಅವರು ಬಂದು ಆಗಲೇ ಹೇಳಿದ್ರು ಯಾವ್ದೋ ಹೊಳೆ ಹತ್ರ ಆಗುತ್ತೆ. ರಾತ್ರಿ ಮಲಗಿರ್ಬೇಕಾದ್ರೆ ಒಬ್ಬ ಮನುಷ್ಯ ಆ ಯಾಕೋಬನ ಜೊತೆ ಫೈಟ್ ಮಾಡ್ತಾರೆ. ನಮ್ಗೆಲ್ಲ ಗೊತ್ತಿದೆ, ಅದು ಬೈಬಲ್ ಓದಿದೆ, ಎಲ್ಲರೂ ತಿಳಿದಿರೋದ್ರಿಂದ ಅದು ಓದೋದು ಬೇಡ. ಆ ಫೈಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಸುಮಾರು ಇಡೀ ರಾತ್ರಿ ಅವರಿಬ್ಬರಿಗೂ ಕುಸ್ತಿ ಅಂತ ಹೇಳ್ಬೋದನ್ನ, ಮಲ್ಲ ಯುದ್ಧ ಆ ರೀತಿ ನಡೆಯುತ್ತೆ. ಕೊನೆಗೆ ಏನೇ ಮಾಡಿದ್ರು ಕೂಡ ಆ ಮನುಷ್ಯ, ಅದು ಆಕ್ಚುಲಿ ದೇವದೂತ, ಆ ಮನುಷ್ಯ ಯಾಕೋಬನ ಸೋಲ್ಸೋಕ್ಕಾಗೋದಿಲ್ಲ. ಜೇಕಬ್ ಫೈಟ್ಸ್ ಬಹಳ ಜನ ಫೈಟ್ ಮಾಡ್ತಾರೆ. ಕೊನೆಯಲ್ಲಿ ಬೆಳಗಾಗ್ತಾ ಬಂದ್ಬಿಡುತ್ತೆ. ಆಗ ಆ ದೂತ ಹೇಳ್ತಾರೆ, ಸಾಕು ನನಗೆ, ನಾನು ಹೋಗ್ಬೇಕು, ಬೆಳಗಾಗ್ತಾ ಇದೆ, ನಾನು ಬಿಟ್ಬಿಡು ಅಂತ ಹೇಳ್ತಾರೆ. ಆಗ ಯಾಕೋಬ ಹೇಳ್ತಾರೆ, ನಾನು ನಿನ್ ಬಿಡೋದಿಲ್ಲ ಅಂದ್ರೆ ಏನು, ನಾನು ನಿನಗಿಂತ ಪವರ್ಫುಲ್ಲು, ನಾನು ಹೊಡಿತಾ ಇದ್ದೀನಿ, ನೀನು ಸೋತೋಗ್ತಾ ಇದೀಯ, ಅದಕ್ಕೆ ಕೇಳ್ತೀವಿ, ಆ ಅರ್ಥ ಅಲ್ಲ. ಯಾಕಂದ್ರೆ ಜೇಕಬ್ ರಿಯಲೈಸ್ ಮಾಡ್ತಾರೆ, ತಾನು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಸಾಮಾನ್ಯ ಮನುಷ್ಯನ ಸಂಗಡ ಅಲ್ಲ, ಇದು ದೇವದೂತನೇ ಹೌದು. ದೇವದೂತ ಆಶೀರ್ವಾದ ಮಾಡೋಕ್ಕೆ ದೇವದೂತ ಯೋಗ್ಯತೆ ಇದೆ, ಸಾಮರ್ಥ್ಯ ಇದೆ. ಅದಕ್ಕೆ ಹೇಳ್ತಾರೆ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಅಪ್ಪಟ್ಟಿಟ್ಕೊಂಡು ಕೂತ್ಕೊಂತ. ಆಗ ದೇವದೂತ ಹೇಳ್ತಾರೆ, ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಇವ್ರು ಹೇಳ್ತಾರೆ, ನನ್ನ ಹೆಸರು ಯಾಕೋಬ ಅಂತ ಹೇಳ್ಬಿಟ್ಟು. ಇನ್ನು ಮೇಲೆ ನಿನ್ನ ಹೆಸರು ನೀನು ಯಾಕೋಬನೆಂದು ನೆನೆಸ್ಕೊಳ್ಳೋದಿಲ್ಲ, ನೀನು ಇಸ್ರಾಯೇಲ್ ಎಂದು ನೆನೆಸ್ಕೊಳ್ತೀಯ. ಇಸ್ರಾಯೇಲ್ ಅಂದ್ರೆ ಏನರ್ಥ, ದೇವರೊಂದಿಗೂ ಮನುಷ್ಯನೊಂದಿಗೂ ಕಾದಾಟ ಮಾಡಿ ಗೆದ್ದವನು. ದಟ್ ಇಸ್ ಆಫ್ ಇಸ್ರಾಯೇಲ್. ಸೊ ಇಲ್ಲಿ ಯಾಕೋಬನಿಗೆ ದೇವರು ಹೊಸ ಹೆಸರು ಕೂಡ ಕೊಡ್ತಾರೆ, ಎ ನ್ಯೂ ಐಡೆಂಟಿಟಿ. ಸೊ ಜೇಕಬ್ ಒಬ್ಬ ದುಷ್ಕರ್ಮಿಯಾಗಿ, ಪಾಪಿಯಾಗಿ ಬರ್ತಾರೆ ಬೇತೇಲ್ಗೆ. ಬಂದ್ಬಿಟ್ಟು ತನ್ನ ಪ್ರಾಣ ಭಯದಿಂದ ಓಡೋಗ್ತಾ ಇರ್ತಾನೆ. ಆಗ ದೇವ್ರು ಭೇಟಿ ಮಾಡ್ಬಿಟ್ಟು ಆತನ ಧೈರ್ಯ ತುಂಬ್ತಾರೆ, ಒಂದು ಆಶ್ವಾಸನೆ ಕೊಡ್ತಾರೆ, ನಾನು ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳ್ತಾರೆ. ನಾವು ವಚನ ಓದುವಲ್ಲ, ನಿನ್ನ ಸಂತತಿಯನ್ನು ನಾನು ಆಶೀರ್ವಾದ ಮಾಡ್ತೀನಿ, ನಿನ್ನ ಮೂಲ ಪಿತೃಗಳಾದ ಅಬ್ರಹಾಂ, ಇಸಾಕರು ಯಾವ ರೀತಿ ವಾಗ್ದಾನ ಮಾಡಿ ಅವ್ರ ಜೊತೆ ಇರ್ತೀನಿ ಅಂತ ನಾನು ಹೇಳಿದ್ರು, ಅದೇ ರೀತಿಯಲ್ಲಿ ನಾನು ನಿನ್ನ ಸಂಗಡ ಕೂಡ ಇರ್ತೀನಿ, ನಾನು ನಿನ್ನನ್ನು ಆಶೀರ್ವದಿಸಿ ಅಂತ ಹೇಳ್ಬಿಟ್ಟು ಆದಾಗ ಅದನ್ನ ಹೆಸರನ್ನೇ ಚೇಂಜ್ ಮಾಡಿದಾಗ, ಸಿ ವಾಟ್ ಅ ಟ್ರಾನ್ಸ್ಫಾರ್ಮೇಶನ್ ಆಫ್ ಜೇಕಬ್. ಅದಕ್ಕೆ ಬೇತೇಲ್ ಯಾಕೆ ಇಂಪಾರ್ಟೆನ್ಸ್ ಬೈಬಲ್ನಲ್ಲಿ ಅಂತಂದ್ರೆ, ಇಟ್ಸ್ ಎ ಪ್ಲೇಸ್ ಆಫ್ ರಿನ್ಯೂವಲ್. ಏನು ರಿನ್ಯೂವಲ್ ಆಯ್ತು ಇಲ್ಲಿ? ತಂದೆ ದೇವರು ಅಬ್ರಹಾಂ ಇಸಾಕನಿಗೆ ವಾಗ್ದಾನ ಮಾಡಿದ್ರು. ಅಬ್ರಹಾಂ ವಾಗ್ದಾನ ಮಾಡೋಕೆ ಏನು ಹೇಳ್ತಾರೆ,
ನಿನ್ನ ಸಂತತಿಯ ಮುಖಾಂತರ ಇಡೀ ಲೋಕದ ಜನಾಂಗಗಳನ್ನೆಲ್ಲ ನಾನು ಆಶೀರ್ವದಿಸ್ತೀನಿ. ಅಬ್ರಹಾಮನ ಸಂತತಿಯಿಂದ ಬಂದವರೇನೆ ಯಾಕೋಬ್. ಈಗ ಯಾಕೋಬ್ ನಾಶ ಆಗೋದ್ರೆ ದೇವರು ಯಾವ ರೀತಿ ಮಾಡೋಕ್ಕಾಗತ್ತೆ? ಅದಕ್ಕೆ ದೇವರು ಏನ್ ಮಾಡಿದ್ರು, ಇದು ಬೇತೇಲ್ನಲ್ಲಿ ಇದನ್ನು ಹೇಳಿದಾಗ, ಬೇತೇಲ್ ಈಸ್ ಅಸೋಸಿಯೇಟೆಡ್ ವಿತ್ ದ ಕಾನ್ಸೆಪ್ಟ್ ಆಸ್ ಅ ಪ್ಲೇಸ್ ಆಫ್ ರಿನ್ಯೂವಲ್ ಆಫ್ ದ ಪ್ರಾಮಿಸ್ ಆಫ್ ಗಾಡ್. ದೇವರೊಂದು ವಾಗ್ದಾನವನ್ನ ರಿನ್ಯೂ ಮಾಡ್ತಾರೆ. ಆಮೇಲೆ ಇಟ್ ಈಸ್ ಆಲ್ಸೋ ಪ್ಲೇಸ್ ಆಫ್ ರಿಓರಿಯಂಟೇಷನ್. ಯಾಕೋಬನ ಜೀವನ ತಗೊಳ್ಳೋದಾದ್ರೆ ಅವ್ನು ಯಾವ ನಿರೀಕ್ಷೆ ಇರಲಿಲ್ಲ, ಯಾವ ಒಂದು ಆಸೆ ಆಕಾಂಕ್ಷೆಗಳಿಲ್ಲ, ಬದುಕ್ತಿರಲಿಲ್ಲ, ಆತನಿಗೆ ಡೌಟ್ ಆಗ್ಬಿಟ್ಟಿರುತ್ತೆ. ಅಂಥ ಇದರಲ್ಲಿ ಯಾಕೋಬನಿಗೆ ಈಗ ಒಂದು ಓರಿಯೆಂಟೇಷನ್ ಮಾರ್ಗ ಸಿಗುತ್ತೆ, ಒಂದು ವೇ ಔಟ್ ಸಿಗುತ್ತೆ. ನಾನು ಈ ರೀತಿ ಬದುಕಬೇಕು, ದೇವರ ಜೊತೆ ಇದ್ದಾರೆ, ನಾನು ಕಾಪಾಡ್ತಾರೆ ಅಂತ ರಿಓರಿಯೆಂಟೇಷನ್. ಇನ್ನು ನೋಡ್ಬೇಕಾದ್ರೆ ಯಾಕೋಬ ಒಬ್ಬ ಪಾಪಿಯಾಗಿ ಬರ್ತಾರೆ. ಆದರೆ ದೇವರು, ಇದು ಒಂದು ಪ್ರಶ್ನೆ ಬರ್ಬೋದು, ಯಾಕೋಬ ಪಾಪಿ ಆಗಿದ್ರೆ ದೇವರು ಯಾಕೆ ಆತನನ್ನ ಆಶೀರ್ವಾದ ಮಾಡಿದ್ರು? ಅಣ್ಣನ ಮೋಸ ಮಾಡಿ ಬಂದಿದ್ದಾನೆ, ಚೊಚ್ಚದ ಹಕ್ಕನ್ನು ಕಿತ್ಕೊಂಡು ಬಂದಿದ್ದಾನೆ, ಅದಕ್ಕೆ ಶಿಕ್ಷೆ ಆಗ್ಬೇಕಲ್ವ? ಯಾಕೆ ಅಂತಂದ್ರೆ ದಟ್ ಇಸ್ ವೇರ್ ದೇವರು ಯಾಕೋಬ ಏಸಾವ್ ಹುಟ್ಟೋದಿಕ್ಕೆ ಮುಂಚೆ ತಾಯಿ ಗರ್ಭದಲ್ಲಿ ಇದ್ದಾಗಲೇ ದೇವರು ಯಾಕೋಬನನ್ನ ಸ್ವೀಕಾರ ಮಾಡ್ಕೊಳ್ತಾರೆ, ಪ್ರೀತಿ ಮಾಡ್ತಾರೆ, ಅಂಗೀಕಾರ ಮಾಡ್ಕೊಳ್ತಾರೆ, ಏಸಾವನನ್ನ ಬಿಡ್ಬಿಡ್ತಾರೆ. ಇಟ್ ಈಸ್ ಅ ಪ್ರೆರಾಗೇಟಿವ್ ಆಫ್ ದ ಗಾಡ್ whom he selects. ಯಾರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಆ ಹಕ್ಕು, ಆ ಸಾವರಿನಿಟಿ ಆ ದೇವರಿಗಿದೆ, ಮನುಷ್ಯ ಪ್ರಶ್ನೆ ಮಾಡೋಕ್ಕಾಗಲ್ಲ. ದಿಸ್ ಸ್ಪೀಕ್ಸ್ ಆಫ್ ದ ಸಾವರಿನಿಟಿ ಆಫ್ ಗಾಡ್. ಸೊ ಇಲ್ಲಿ ಇದು ಆ ರೀತಿ ಬಂದಂತ ಯಾಕೋಬ ಈಗ ಏನಾಗ್ತಾರೆ, ಸಂಪೂರ್ಣವಾಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ. ಇಸ್ ಬಿನ್ ಟ್ರಾನ್ಸ್ಫಾರ್ಮ್. ಒಬ್ಬ ಪಾಪಿಯಾಗಿ ಬಂದಂಥವ್ರು ಈಗ ದೇವರಲ್ಲಿ ಭಯಭಕ್ತಿ ಉಳ್ಳಂತಹ ಒಬ್ಬ ಮನುಷ್ಯನಾಗಿ ಸಂಪೂರ್ಣವಾಗಿ ಪರಿವರ್ತನೆ ಹೊಂದ್ತಾರೆ. ಅದಕ್ಕೆ ಬೇತೇಲ್ ಅಂತ ಹೇಳ್ಬೇಕಾದ್ರೆ ಇಸ್ರಾಯೇಲರ ಒಂದು ಮನಸ್ಸಿನಲ್ಲಿ ಏನಂತ ಬರ್ತಾ ಇತ್ತು ಅಂತ ಹೇಳ್ಬೇಕಾದ್ರೆ, ಇಟ್ಸ್ ಎ ಪ್ಲೇಸ್ ಆಫ್ ರಿನ್ಯೂವಲ್. ಇಟ್ಸ್ ಎ ಪ್ಲೇಸ್ ಆಫ್ ರಿನ್ಯೂವಲ್, ಪ್ಲೇಸ್ ಆಫ್ ರಿಓರಿಯಂಟೇಷನ್ ಅಂಡ್ ಪ್ಲೇಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರೆ. ಇದು ಬೇತೇಲ್ಗಿದ್ದಂತಹ ಒಂದು ಪ್ರಾಮುಖ್ಯವಾದಂತಹ ಸಂಗತಿ. ದೇವ್ರ ದೃಷ್ಟಿಯಲ್ಲಿ ಬೇತೇಲ್ ಅಂದ್ರೆ ಇಷ್ಟು ಒಳ್ಳೆ ಇದಿತ್ತು. ಆದ್ರೆ ಬರ್ತಾ ಬರ್ತಾ ಏನಾಯ್ತು, ಇದೇ ಬೇತೇಲ್ ಒಂದು ದುಷ್ಟತನಕ್ಕೆ ಒಳಗಾಗಲು, ಪಾಪಕ್ಕೆ ಒಳಗಾಗಿ ಸಂಪೂರ್ಣವಾಗಿ ಅದು ಅಧೋಗತಿ ಕೊಟ್ಟೋಗುತ್ತೆ. ಇದನ್ನ ನಾವು ಏನ್ ನೋಡ್ತೀವಿ ಹೇಳ್ಬೇಕಾದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅರಸನಾದ ಸೊಲೊಮೋನ್ ಕಾಲವಾದ ನಂತರ ಇಸ್ರಾಯೇಲ್ ರಾಜ್ಯ 2 ಭಾಗ ನಮಗೆಲ್ಲ ಗೊತ್ತು. 10 ಕುಲಗಳು ಬಂದ್ಬಿಟ್ಟು ನಾರ್ದನ್ ಪಾರ್ಟ್ ಅಲ್ಲಿ, ದಟ್ಸ್ ಕಾಲ್ಡ್ ಇಸ್ರಾಯೇಲ್. ಲೋಯರ್ ಇದ್ರಲ್ಲಿ 2 ಕುಲ, ಬೆಂಜಮಿನ್ ಮತ್ತು ಯೂದಾ ಸೇರ್ಬಿಟ್ಟು ಅದು ಜೂಡಾ, ಅದು ಸಾಮ್ರಾಜ್ಯ ಆಗುತ್ತೆ. ಅವಾಗ 10 ಕುಲಗಳಿಗೆ ಒಬ್ಬ ರಾಜನಾಗಿ ಯಾರೊಬ್ಬಾಮನು 10 ಕುಲಗಳಿಗೆ ರಾಜ ಆಗ್ತಾನೆ. 2 ಕುಲಗಳಿಗೆ ರೆಹೋಬಾಮ ರಾಜ ಆಗ್ತಾರೆ. ಈ ಯಾರೊಬ್ಬಾಮ ಏನ್ ಮಾಡ್ತಾರೆ, ಇವರು ಕೆಲವು ಮಾಡಬಾರ್ದಂತ ದುಷ್ಕೃತ್ಯಗಳನ್ನ ಮಾಡ್ಬಿಟ್ಟ. ಏನ್ ಮಾಡೋದು ಅವರು ಯಾರೊಬ್ಬಾಮ ಅಂತ ನೋಡೋದಾದ್ರೆ ಅದನ್ನ ನಾವು ಈ ರೀತಿ ನೋಡ್ತೀವಿ. ತಂದೆಯ ದೇವರು ಇಸ್ರಾಯೇಲ್ಗೆ ಧರ್ಮಶಾಸ್ತ್ರ ಎಲ್ಲ ಕೊಟ್ಟಾಗ ಕೆಲವು ಆಜ್ಞೆಗಳನ್ನ ಕೊಟ್ಟಿರ್ತಾರೆ. ಅದೇನು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ದೇವರು ಯಾವ ಸ್ಥಳವನ್ನ ನೇಮಿಸ್ತಾರೋ, ಯಾವ ಸ್ಥಳ ಅಂತ ದೇವ್ರು ಗೊತ್ತು ಮಾಡ್ತಾರೋ ಆ ಸ್ಥಳದಲ್ಲೇ ಹೋಗಿ ಯಜ್ಞಗಳನ್ನ, ನೈವೇದ್ಯಗಳನ್ನ ಸಮರ್ಪಣೆ ಮಾಡಬೇಕು. ದೇವರನ್ನ ಅದೇ ಸ್ಥಳದಲ್ಲಿ ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ. ದೇವ್ರು ಯಾವ ಸ್ಥಳವನ್ನ ಆರಿಸಿದ್ರು ಅದಕ್ಕೆ ಅಂದ್ರೆ ಯೆರೂಸಲೇಮ್ನ ಮಾಡ್ತಾರೆ. ಈ ಯಾರೊಬ್ಬಾಮ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲಿ ಜನರೆಲ್ಲ ದೇವರನ್ನ ಆರಾಧನೆ ಮಾಡಕ್ಕೆ ಯೆರೂಸಲೇಮ್ ಕೊಟ್ಟು ಹೋಗ್ತಾರೋ, ಒಂದ್ ವೇಳೆ ಆ ರೀತಿ ಹೊರಟೋದ್ರೆ ಅಲ್ಲಿರ್ತಕ್ಕಂಥ ರಾಜನಾದಂತ ರೆಹೋಬಾಮ ಬಂದು ನನ್ನ ಮೇಲೆ ಯುದ್ಧ ಮಾಡ್ಕೊಂಡು ನನ್ನನ್ನ ನಾಶ ಮಾಡ್ಬಿಡ್ತಾನೆ. ಮತ್ತೆ ನನಗಿರತಕ್ಕಂಥ ಒಂದು ಪವರ್, ಒಂದು ಅಥಾರಿಟಿ, ಒಂದು ಸಾಮರ್ಥ್ಯ, ಒಂದು ಆಡಳಿತ, ಮರ್ಯಾದೆ, ಇದು ಎಲ್ಲಿ ಹಾಳಾಗೋಗುತ್ತೆ ಅಂದ್ಬಿಟ್ಟು ಈ ಯಾರೊಬ್ಬಾಮ ಏನ್ ಮಾಡ್ತಾರೆ, ಯೆರೂಸಲೇಮ್ ಹೋಗೋದು ಬೇಕಾಗಿಲ್ಲ, 2 ಬಸವನ ವಿಗ್ರಹಗಳನ್ನ ಮಾಡ್ತಾರೆ, ಚಿನ್ನದ ಗೋಲ್ಡನ್ ಕಾಫ್ ಮಾಡ್ಬಿಟ್ಟು ಒಂದನ್ನ ದಾನಲ್ಲಿ ಇಡ್ತಾರೆ, ಇನ್ನೊಂದನ್ನ ಬೇತೇಲಲ್ಲಿ ಇಡ್ತಾರೆ. ಇಟ್ಬಿಟ್ಟು ಅವ್ರು ಹೇಳ್ತಾರೆ, ನಿಮ್ಮನ್ನ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಂತಹ ದೇವತೆಗಳು ಇವೆ, ಸೊ ಇದಕ್ಕೆ ನೀವು ಅಡ್ಡಿಬೇಕು, ಆರಾಧನೆ ಮಾಡಬೇಕು. ಇದನ್ನು ಮಾಡೋದಕ್ಕೆ ನೀವು ಏನಕ್ಕೆ ಯಾತಕ್ಕೆ ಯೆರೂಸಲೇಮ್ ಹೋಗ್ತೀರ ದೂರ, ಇಲ್ಲೇ ಇದೆಯಲ್ಲ, ಇಲ್ಲೇ ಮಾಡಿ ಅಂತ ಹೇಳ್ತಾರೆ. ಇದು ಅವ್ರು ಮಾಡಿದಂತ ಮೊದಲನೇ ತಪ್ಪು. ಇದಕ್ಕೆ ಆಧಾರ ಹೋಗೋದು ಬೇಡ. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 12ನೇ ವಚನದಲ್ಲಿ ಆಫರಿಂಗ್ಸ್ ಟು ಬಿ ಮೇಡ್ ಅಟ್ ಪ್ಲೇಸಸ್ ಅಪಾಯಿಂಟೆಡ್ ಬೈ ಗಾಡ್ ಹಿಮ್ಸೆಲ್ಫ್. ಇವರದನ್ನು ಮಾಡೋದಿಲ್ಲ. ಇವ್ರೇನ್ ಮಾಡ್ತಾರೆ, ಒಂದನ್ನ ದಾನಲ್ಲಿ ಇಡ್ತಾರೆ, ಇನ್ನೊಂದನ್ನ ಬೇರ್ಷೆಬದಲ್ಲಿ ಇಡ್ತಾರೆ. ಬೇರ್ಷೆಬದಲ್ಲಿ ಇಟ್ಬಿಟ್ಟು
ಅಲ್ಲಿ ಆರಾಧನೆ ಮಾಡ್ತೇವೆ. ಎರಡನೇ ನೋಡ್ಬೇಕಂದ್ರೆ ವಿಮೋಚನ ಕಾಂಡ 20ನೇ ಅಧ್ಯಾಯ 23ನೇ ವರ್ಷ ಓದಿದಲ್ಲ, ಎಕ್ಸೋಡಸ್ 20:23. ಆದುದರಿಂದ ನೀವು ಬೆಳ್ಳಿ ಬಂಗಾರಗಳಿಂದ ದೇವರುಗಳನ್ನು ಮಾಡಿಕೊಂಡು ನನ್ನ ಜೊತೆಯಲ್ಲಿ ಸೇರಿಸಕೂಡದು. ಅದೇ ನೋ ಐಡಲ್ ವರ್ಷಿಪ್ ಇಸ್ ಗಾಡ್. ಬೆಳ್ಳಿ ಬಂಗಾರ ಮೊದಲಾದ ಲೋಹಗಳಲ್ಲಿ ಬೇರೆ ವಿಗ್ರಹಗಳನ್ನು ಮಾಡಿಕೊಂಡು ನನ್ನೊಡನೆ ಅದನ್ನ ಪೂಜಿಸಬಾರ್ದು. ಯಾರೊಬ್ಬ ಏನ್ ಮಾಡೋದು, 2 ಬಸವನ ವಿಗ್ರಹಗಳನ್ನು ಮಾಡ್ಬಿಟ್ಟು ಇದೇ ನಿಮ್ಮನ್ನ ಅಲ್ಲಿಂದ ಕರ್ಕೊಂಡು ಬಂದಂಥದ್ದು ಈಗ ಅಡ್ಬೇಡಿ ಪೂಜೆ ಮಾಡಿದ್ದಾರೆ. ಇದೇ ತರ ತಪ್ಪು ಯಾರು ಮಾಡಿದ್ರು ಮುಂಚೆ ಆರೋಣ ಮೋಶೆ ಚೀನಾಪೇಟೆಗೆ ಹೋಗಿದ್ದಾಗ ಇದನ್ನು ತಗೊಂಡ್ಬರ್ಬೇಕಾದ್ರೆ ತಡ ಆದಾಗ ಆರೋನ್ ಏನ್ ಮಾಡ್ತಾರೆ, 2 ಚಿನ್ನದ ಬಸವನ್ ಮಾಡಿದ್ರೆ. ಸೊ ಇದು ಯಾರೊಬ್ಬ ಮಾಡಿದಂತ ತಪ್ಪು. ಎರಡನೇ ನೋಡ್ಬೇಕಾದ್ರೆ ದೇವರು ಇನ್ನೊಂದು ಅಪ್ಪಣೆ ಕೊಡ್ತಾರೆ. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 2ನೇ ವರ್ಷದಲ್ಲಿ ದೇವರ ಓದುತ್ತಾರೆ. ಈ ಜನ ಅಂದ್ರೆ ಅನೇಕ ಜನರು ಗುಡ್ಡಗಳ ಮೇಲೆ ಶಿಖರಗಳ ದೇವರಿಗೆ ಆಜ್ಞೆಗಳ ವಿರುದ್ಧವಾಗಿ ಯಾವುದನ್ನ ತಂದೆಯ ದೇವರು ಪವಿತ್ರವಾದದ್ದು ಅಂತ ನೆನೆಸಿದ್ರು ಅದನ್ನ ಯಾರೊಬ್ಬ ಈ ರೀತಿಯಾಗಿ ವಿಫಲಗೊಳಿಸಿ ಅದನ್ನು ಅಪವಿತ್ರ ಮಾಡಿ ದೇವರ ಹೆಸರಿಗೆ ದೇವರಿಗೆ ಕುಂದಿಸ್ತಾರೆ, ಅವಮಾನ ಮಾಡ್ತಾರೆ. ಈಗ ಒಂದು ವರ್ಡ್ ಹೇಳೋದಾದ್ರೆ ದಿಸ್ ಇಸ್ ನಥಿಂಗ್ ಬಟ್ ರೆಬೆಲಿಯನ್ ಅಗೇನ್ಸ್ಟ್ ಗಾಡ್. ದೇವರಿಗೆ ವಿರುದ್ಧವಾಗಿ ದಂಗೆ ಇರ್ತದೆ. ಸೊ ಇದೆಲ್ಲ ಆದಾಗ ಇದನ್ನ ಆಮೋಸ್ ಪ್ರವಾದಿ ಏನ್ ಮಾಡ್ತಾರೆ, ಅವ್ರ ಎಚ್ಚರಿಕೆ ಕೊಟ್ಟಾಗ ಆ ರಾಜನ ಯಾರೊಬ್ಬ ಅವನ ಒಂದು ಆಸನ ಮಂತ್ರಿ ಇದ್ರ ಆ ಅಮಾವಾಸ್ಯೆ ಏನ್ ಮಾಡ್ತಾರೆ, ಆಮೋಸ್ ಹೇಳ್ತದೆ, ಯಹೂದ್ಯದವನೇ ಈ ಪ್ರವಾದಿನ ನೀನು ಯಹೂದ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರವಾದನೆ ಹೇಳ್ಕೊಂಡು ಹೊಟ್ಟೆ ಹೊರಕೊ, ಆದ್ರೆ ಹೊಟ್ಟೆ ಪಾಡೋದಷ್ಟು ನೀನು ಪ್ರವಾದಿಸ್ತಾ ಇದೆಯಾ ಅಂತ ನಿಕೃಷ್ಟನು ನೀನು ಅಲ್ಲಿ ಹೋಗಿ ಯಹೂದ ದೇಶಕ್ಕೆ ಹೋಗ್ಬಿಟ್ಟು ನೀನು ಪ್ರವಾದನೆ ಹೇಳ್ಕೊಂಡು ಹೊಟ್ಟೆ ಹೊರಕೊ. ಇದು ರಾಜಕೀಯ ಪವಿತ್ರಾಲಯ. ಅವ್ರು ಹೇಳ್ತಾರೆ ಅಮಾವಾಸ್ಯ, ಇದು ರಾಜಕೀಯ ಸ್ಯಾಂಕ್ಚುರಿ ಆಫ್ ಎ ಕಿಂಗ್ ಅಂಡ್ ಇಟ್ ಇಸ್ ಅ ಹೌಸ್ ಆಫ್ ಎ ಕಿಂಗ್ಡಮ್. ಇದು ಅರಮನೆ, ಇಲ್ಲಿ ಪ್ರವಾದನೆ ಹೇಳ್ತೇವೆ ಹೋಗ ಅಂತಂದ್ಬಿಟ್ಟು ಬೈತಾರೆ. ವಚನ ಹೋಗೋಣ, ಆಮೋಸ್ 7ನೇ ಅಧ್ಯಾಯ 10ರಿಂದ 13. ಆಮೋಸ್ 7 chapter verse 10 to 13.
ಆಗ ಬೇತೇಲಿನ ಯಾಜಕನಾದ ಅಮಚ್ಯನು ಇಸ್ರಾಯೇಲಿನ ಅರಸನಾದ ಯೆರೋಬಾಮನಿಗೆ, ಆಮೋಸನು ಇಸ್ರಾಯೇಲ್ ಮಧ್ಯದಲ್ಲಿ ನಿನ್ನ ಮೇಲೆ ಒಳಸಂಚು ಮಾಡಿದ್ದಾನೆ. ದೇಶವು ಅವನ ವಿಪರೀತವಾದ ಮಾತುಗಳನ್ನು ತಾಳಬಾರದು. ಅವನು ಯೆರೋಬಾಮನು ಖಡ್ಗದಿಂದ ಹತನಾಗುವನು. ಇಸ್ರಾಯೇಲ್ ಸ್ವದೇಶದಿಂದ ಸೆರೆಯಾಗಿ ಒಯ್ಯಲ್ಪಡುವುದು ಖಂಡಿತವೆಂದು ಉಳಿದಿದ್ದಾನೆ ಎಂಬುದಾಗಿ ಹೇಳಿ ಕಳುಹಿಸಿದನು. ಅನಂತರ ಆಮೋಸನಿಗೆ, ಕಣಿಯವನೇ ನಡೆ, ಯೆಹೂದ ದೇಶಕ್ಕೆ ಓಡಿ ಹೋಗು. ಕಣಿಯವನೇ ನಡೆ, ಯೆಹೂದ ದೇಶ ಓಡೋಗ್ಬಿಡು. ಇವ್ ರನ್ನವೇ ಇಲ್ಲ ಸಾಕ್ತಿದ್ದೀನಿ. ಆಮೇಲೆ ಅಲ್ಲೇ ಪ್ರವಾದನೆ ಮಾಡುತ್ತಾ ಹೊಟ್ಟೆ ಹೊರಗು. ಆದರೆ ಬೇತೇಲಿನಲ್ಲಿ ಇನ್ನು ಪ್ರವಾದನೆ ಮಾಡಬೇಡ, ಇದು ರಾಜಕೀಯ ಪವಿತ್ರಾಲಯ, ಇದು ಅರಮನೆ ಎಂದು ಹೇಳಲು ಆಮೋಸನು ಅಮಚ್ಯನಿಗೆ ತಾನು ಹೇಳ್ತಾನೆ, ಇದು ರಾಜಕೀಯ ಪವಿತ್ರಾಲಯ, ಇದು ಅರಮನೆ. ಅಲ್ಲಿ ಹೇಳ್ತಾರೆ ದೇವರು ಯಾಕೋಬನ ಹೇಳಿದ್ರು, ಇದು ಹೌಸ್ ಆಫ್ ಗಾಡ್, ಇದು ದೇವರ ಮನೆ ಅಂತ ಬೇಜಾರು. ಇಲ್ಲಿ ಎಷ್ಟು ಮಟ್ಟಿಗೆ ಕೆಟ್ಟೋಯ್ತು ಅಂದ್ರೆ ಹೇಳ್ತಾರೆ, ದಿಸ್ ಇಸ್ ದ ಸ್ಯಾಂಕ್ಚುರಿ ಆಫ್ ಎ ಕಿಂಗ್, ನಾಟ್ ದ ಗಾಡ್, ಸ್ಯಾಂಕ್ಚುರಿ ಆಫ್ ಎ ಕಿಂಗ್ ಅಂಡ್ ದಿಸ್ ದ ಹೌಸ್ ಆಫ್ ಎ ಕಿಂಗ್ಡಮ್ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಆ ಒಂದು ಅಧೋಗತಿ ನಿಂತಿದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ಹೋಶೆ ಪ್ರವಾದನೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಓದ್ಬಿಡಿ, ಹೋಶೆ 4ನೇ ಅಧ್ಯಾಯ 15ನೇ ವಚನ. ಸುರಾಪಾನ ಮುಗಿದ ಕೂಡಲೇ ಸುಳ್ಳುಗಳಲ್ಲಿ ಬೀಳುತ್ತಾರೆ. 4:15 ಹೋಶೆ. ಇಸ್ರಾಯೇಲೇ, ನೀನು ಸುಳ್ಳುಗಳಲ್ಲಿ ನಡೆದರೂ ಯೆಹೂದಕ್ಕೂ ದೋಷಕ್ತಿಯೊಳಗಾಗುವುದಿಲ್ಲ. ಯೆಹೂದ್ಯರೇ, ಗೀಲ್ಗಾಲಿಗೆ ನೆರೆದಿರಿ, ಬೇತಾವನಿಗೆ ಯಾಕೆ ಹೋಗುತ್ತೀರಿ? ಬೇತಾವೇನ್ ಹೆಸರು ಕೊಡ್ತಾರೆ. ಬೇತಾವೇನ್ ಅಂದ್ರೆ ಏನರ್ಥ? ಇವಾಗ ಬೇತೇಲ್ ಅಂತಂದ್ರು. ಬೇತ್ ಅಂತಂದ್ರೆ ಹೌಸ್, ಏನಂದ್ರೆ ಗಾಡ್. ದ ಹೌಸ್ ಆಫ್ ಗಾಡ್ ಇಸ್ ಬೇತೇಲ್. ಅದಕ್ಕೆ ಬೆತ್ಲೆಹೇಮ್ ಅಂತ ಹೇಳ್ಬೇಕಾದ್ರೆ ಬಟ್ ಬೇತೆಗೆ ಹೌಸ್, ಲೆಹೇಮ್ ಅಂತಂದ್ರೆ ಫುಡ್, ರೊಟ್ಟಿ, ಬ್ರೆಡ್. ಅದಕ್ಕೆ ಬೇತ್ಲೆಹೇಮ್ ಅಂದ್ರೆ ಹೌಸ್ ಆಫ್ ಬ್ರೆಡ್. ಅದೇ ರೀತಿ ಬರುತ್ತೆ ಇಲ್ಲಿ ಬೇತಾವೆನ್ ಅಂತಂದ್ರೆ ಹೌಸ್ ಆಫ್ ಐಡಲ್ಸ್, ವಿಗ್ರಹಗಳ ಒಂದು ಆಲಯ, ವಿಗ್ರಹಕ್ಕೆ ನಿಂತ್ಕೊಂಡ ಆಲಯ. ಅಥವಾ ಇಸ್ ಆಲ್ಸೋ ಕಾಲ್ಡ್ ಹೌಸ್ ಆಫ್ ವಿಕೆಟ್ನೆಸ್, ಇಸ್ ಆಲ್ಸೋ ಕಾಲ್ಡ್ ಹೌಸ್ ಆಫ್ ಸಿನ್ಸ್. ಈ ಎಲ್ಲ ಒಂದು ಅರ್ಥ ಬರ್ತದೆ. ಅದಕ್ಕೆ ಯಾವುದು ದೇವರ ಮನೆ ಆಗಿತ್ತು, ಈಗ ಅದೇನಾಗ್ತದೆ ವಿಗ್ರಹಗಳ ಮನೆ ಆಗಿದೆ. ಈ ಅಧೋಗತಿಗೆ ಬಂತು ಬೇತೇಲ್. ಅದಕ್ಕೆ ಆಮೋಸ ಒಂದು ಮಾತು ಹೇಳ್ತಾರೆ, ಆಮೋಸ 3ನೇ ಅಧ್ಯಾಯ 14ನೇ ವಚನದಲ್ಲಿ ಅಲ್ಲಿ ಈ ರೀತಿ ಬರುತ್ತೆ, ನಾನು ಇಸ್ರಾಯೇಲಿನ ದ್ರೋಹಗಳಿಗಾಗಿ ಅದಕ್ಕೆ ಮುಯ್ಯಿ ತೀರಿಸುವ ದಿನದಲ್ಲಿ ಬೇತೇಲಿನ ಯಜ್ಞವೇದಿಗಳನ್ನು ಧ್ವಂಸ ಮಾಡುವೆನು, ಯಜ್ಞವೇದಿಯ ಕೊಂಬುಗಳು ಕತ್ತರಿಸಲ್ಪಟ್ಟು ನೆಲದ ಪಾಲಾಗುವು. ಇದು ಆಮೋಸ್ ಅಲ್ಲೇ ವಾರ್ನ್ ಮಾಡ್ತಾರೆ, ಈ ರೀತಿ ಆಗುತ್ತೆ. ಇದು ಆಯ್ತಾ ಆಮೋಸನ ಪ್ರವಾದನೆ ನೆರವೇರ್ತಾ ಅಂದ್ರೆ ಖಂಡಿತವಾಗಿ ನೆರವೇರುತ್ತೆ. ಹಿಸ್ಟ್ರಿನಲ್ಲಿ ಅದಕ್ಕೆ ನಮಗೆ ಪ್ರೂಫ್ ಸಿಗುತ್ತೆ. ಕ್ರಿಸ್ತಪೂರ್ವ 740ನೇ ವರ್ಷ, ಇಯರ್ 740 BC, ಅಸಿರಿಯನ್ಸ್ ಬಂದ್ಬಿಟ್ಟು ಇಸ್ರಾಯಲ್ನ ಕಂಪ್ಲೀಟ್ ಕ್ಯಾಪ್ಚರ್ ಮಾಡಿದಾಗ ಅಸಿರಿಯನ್ನೆಲ್ಲ ಅಕಾರ್ಡಿಂಗ್ ಟು ಮೆನಿ ಆಫ್ ದ ಹಿಸ್ಟೋರಿಯನ್ಸ್, ಸೆರೆಗಾನ್ ಸೆಕೆಂಡ್ ವಾಸ್ ಕಿಂಗ್ ಅಟ್ ದಟ್ ಟೈಮ್, ಅಸಿರಿಯನ್ ರಾಜ. ಅವ್ರು ಬಂದ್ಬಿಟ್ಟು ಇಸ್ರಾಯಲ್ ಎಲ್ಲರೂ ಕೂಡ ಅಲ್ಲಿಂದ ಸೆರೆ ಕೊಂಡೋಗ್ಬಿಡ್ತಾರೆ. ಆಲ್ ಕ್ಯಾಪ್ಟಿವ್ಸ್ ಆಗಿ ಕರ್ಕೊಂಡು ಹೋಗ್ತಾರೆ. ಆವಾಗ ಅಲ್ಲಿ ಜನಸಂಖ್ಯೆ ಕಡಿಮೆ ಆಯ್ತಲ್ಲ, ಅದಕ್ಕೆ ಏನ್ ಮಾಡೋದು, ಅಸಿರಿಯನ್ರು ಈ ಬೇರೆ ಬೇರೆ ಯಾವ ದೇಶಗಳಲ್ಲಿ ಹೋಗಿ ಅವರು ಗೆದ್ದು ಬಂದಿದ್ರು ಅಲ್ಲಿ ಜನಗಳನ್ನೆಲ್ಲ ತಂದ್ಬಿಟ್ಟು ಇಲ್ಲಿ ತುಂಬಿಸ್ತಾರೆ ಈ ಸ್ಥಳದಲ್ಲಿ. ಸೊ ಇವಾಗ ಏನಾಯ್ತು, ಇಟ್ ಬಿಕಮ್ ಎ ಮಿಕ್ಸ್ಡ್ ಪಾಪ್ಯುಲೇಷನ್. ವಯಸ್ಸಾದವರು, ಮುದುಕರು, ಮುದುಕಿಯರು, ಮಕ್ಕಳು ಇಂಥವನ್ನ ಅಲ್ಲೇ ಬಿಟ್ಟರು ಯಹೂದಿಯರು, ಇಸ್ರಾಯೇಲ್. ಬೇರೆಯವರೆಲ್ಲ ಬೇರೆ ಅನ್ಯ ಜನ ಅಂತ ಬರ್ತಾರೆ. ಹೀಗಾಗಿ ಅದು ಒಂದು ಮಿಕ್ಸ್ ಆದಾಗ ಏನಾಗುತ್ತೆ, ಅವ್ರಿಗೆ ಯಾವ ರೀತಿ ದೇವ್ರನ್ನ ಆರಾಧನೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ಇಸ್ರಾಯೇಲ್ ಇದ್ದವರೆಲ್ಲ ಏಬಲ್ ಬಾಡಿ ಮೇಲೆ ಹೊರಟೋಗಿರ್ತಾರೆ. ಇವು ಬೇರೆ ಕಡೆಯಿಂದ ಬಂದಂತ ಅನ್ಯ ದೇವರುಗಳನ್ನ ಅವ್ರ ಪ್ರಕಾರ ಪೂಜೆ ಮಾಡ್ತಾರೆ. ಆಗ ದೇವರು ಏನ್ ಮಾಡ್ತಾರೆ, ಸಿಂಹಗಳನ್ನ ಕಳಿಸಿ ಅಲ್ಲಿ ಸುಮಾರು ಜನರನ್ನು ಸಾಯ್ತಾ ಮಾಡ್ತಾರೆ. ಆಗ ಅಲ್ಲಿರ್ತಕ್ಕಂಥ ಜನರೆಲ್ಲ ಹೋಗ್ಬಿಟ್ಟು ದೇ ಗೋ ಟು ದ ಸಿರಿಯನ್ ಕಿಂಗ್, ರಾಜನ ಹೋಗ್ಬಿಟ್ಟು, ನೀನು ಮಾಡಿದ್ಯಲ್ಲ ಈ ರೀತಿ ಬೇರೆ ದೇಶದ ಜನರೆಲ್ಲ ಹೋಗಲು ಕಟ್ಟಿದ್ದೀರಲ್ಲ, ಅಲ್ಲೇನಾಗ್ತದೆ, ದಿಸ್ ವಾಟ್ ಇಸ್ ಹ್ಯಾಪನಿಂಗ್, ಸಿಂಹಗಳು ಬಂದು ಸಾಯಿಸ್ತಾ ಇದ್ದಾರೆ. ಸೊ ಅವ್ರ ದೇವರು ಬಹಳ ಸಮರ್ಥನು. ಇದು ಯಾಕೆ ಆಗ್ತಿದೆ ಅಂದ್ರೆ, ಯಹೂದ್ಯರ ಇಸ್ರಾಯೇಲ್ ದೇವರು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ಜನಗಳಿಗೆ.
ಅದಕ್ಕೆ ಆ ದೇವರು ಕೋಪಗೊಂಡು ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಆ ರಾಜ ಒಂದು ಸೊಲ್ಯೂಷನ್ ಕೊಡ್ತಾರೆ. ಆಯ್ತು, ಸೆರೆ ಕರ್ಕೊಂಡ್ ಬಂದಿದ್ದಾರಲ್ಲ, ಅಲ್ಲೇ ಯಾರೋ ಒಬ್ಬ ಯಾಚಕನ ಕಳಿಸಿ ಹೋಗ್ಲಿ ಬೇಜಾರು ಹೋಗ್ಬಿಟ್ಟು ಅಲ್ಲಿ ಜನಗಳಿಗೆ ಹೇಳ್ಕೊಡ್ತೀವಿ ಯಾವ ರೀತಿ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಆ ರೀತಿ ಒಬ್ಬನ ಕಳಿಸ್ತಾರೆ. ಸೊ ಒಬ್ಬ ಯಾಜಕ ಇಸ್ರಾಯೇಲ್ ಸೆರೆಯಾಗಿ ಒಯ್ದವರಲ್ಲಿ ಒಬ್ಬ ಯಾಜಕ ಮತ್ತೆ ಬೇಜಾರು ಬರ್ತಾನೆ. ಬೇಜಾರು ಅವನು ಯೆಹೋವನ ನಿಯಮಗಳನ್ನೆಲ್ಲ ಇವ್ರಿಗೆ ಹೇಳ್ಕೊಡ್ತಾನೆ. ಆದ್ರೆ ಅದು ಏನಾಯ್ತು ಅಂದ್ರೆ ಅದಕ್ಕೆ ಹೇಳ್ತಾರೆ ಹ್ಯಾಬಿಟ್ಸ್ ಹಾರ್ಡ್ ಅಂತ. ಅದು ಅಲ್ಲಿ ಇದ್ದ ಜನ ಅವ್ರ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಅದನ್ನ ತಕ್ಷಣ ಬಿಡಕ್ ಆಗಲಿಲ್ಲ. ಸೊ ಅವ್ರೇನ್ ಮಾಡಿದ್ರು, ಯೆಹೋವ ದೇವರನ್ನು ಪೂಜೆ ಮಾಡ್ತಾ ಇದ್ರು, ಬೇರೆ ದೇವರನ್ನು ಕೂಡ ಪಕ್ಕದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಇದಕ್ಕೆ ಇಂಗ್ಲಿಷ್ ಒಂದು ವರ್ಡ್ ಇದೆ, ಸಿಂಕ್ರೆಟಿಸಮ್. ಸಿಂಕ್ರೆಟಿಸಮ್ ಅಂತಂದ್ರೆ ಒಬ್ಬ ಸತ್ಯ ದೇವರು ಆರಾಧನೆ ಮಾಡ್ತಿದ್ದಾರೆ, ಆದ್ರೆ ಆ ಜೊತೆಯಲ್ಲಿ ಬೇರೆ ದೇವರನ್ನು ಕೂಡ ಅವರು ಪೂಜೆ ಮಾಡ್ತಿದ್ದಾರೆ. ಇದು ದೇವರ ದೃಷ್ಟಿಯಲ್ಲಿ ಬಹಳ ಕೆಟ್ಟದಾಗುತ್ತೆ, ದುಷ್ಟತನ. ದೇವರು ಅನೇಕ ಕಡೆ ಹೇಳಿದ್ದಾರೆ, ದಶಾಜ್ಞೆ ಕೊಟ್ಟಾಗ ಹೇಳಿದ್ರು, ನಾನು ಹೇಳೋದ್ರೆ ಇಲ್ಲಿ ಬೇರೆ ಯಾವ ದೇವರು ಇರಬಾರ್ದು, ಮೂರ್ತಿನ ಮಾಡ್ಕೋಬಾರ್ದು, ಅದಕ್ಕೆ ಪೂಜೆ ಮಾಡಬಾರ್ದು, ಅಡ್ಡು ಬೀಳಬಾರ್ದು, ನಮಸ್ಕರಿಸಬಾರದು. ಆಮೇಲೆ ನನ್ನ ಸಮಾನ ಯಾರು ಇಲ್ಲ, ಆನೆ ಆ್ಯಂಡ್ ಅಲ್ಟಿಮೇಟ್ ಹೇಳ್ತಾರೆ. ಅಂತ ದೇವರ ಜೊತೆ ಇಟ್ಬಿಟ್ಟು ಬೇರೆ ಇವರು ಆರಾಧನೆ ಮಾಡ್ತಿದ್ದಾರೆ. ದಟ್ ಇಸ್ ಕಾಲ್ಡ್ ಸಿಂಕ್ರೆಟಿಸಮ್. ಅದಕ್ಕೆ ನಮ್ಮ ಒಂದು ಆಡು ಭಾಷೆ ಹೇಳೋದಾದ್ರೆ ದಟ್ ಇಸ್ ಕಾಲ್ಡ್ ಸ್ಪಿರಿಚುವಲ್ ಪಾರ್ಲಾಕ್ಷಿ. ಒಂದು ವ್ಯಭಿಚಾರ, ಆತ್ಮೀಯ ರೀತಿಯಲ್ಲಿ ಮಾಡ್ತಿದ್ದ ವ್ಯಭಿಚಾರ. ನನ್ನ ಪರಿಶುದ್ಧವಾದ ದೇವರ ಜೊತೆಯಲ್ಲಿ ಇನ್ನೊಂದು ಪೂಜೆ ಮಾಡೋದು. ದೇವರ ಹೇಳ್ತಾರೆ, ನಾನು ಅತಿ ಪರಿಶುದ್ಧನು, ನನಗೆ ಸಲ್ಲತಕ್ಕ ಗೌರವವನ್ನು ನಾನು ಇತರರಿಗೆ ಸಲ್ಲಗೊಳಿಸುವುದಿಲ್ಲ. ದಟ್ ಇಸ್ ಅವರ್ ಗಾಡ್. ಅಷ್ಟು ಇದೆ ದೇವರಿಗೆ ಶಕ್ತಿ. ಅಂತ ದೇವರ ಜೊತೆ ವಿಲೇ ಮಾಡಿದ್ರು ಇದನ್ನೆಲ್ಲ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡಕ್ಕೆ ಮಾಡ್ತಾರೆ. ಇದು ಅವ್ರು ಮಾಡಿದ ದೊಡ್ಡ ಅಪರಾಧ. ಸೊ ಅವಾಗ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಅವಾಗಲೇ ಸಮಾರ್ಯ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿ ಇದಾಗುತ್ತೆ. ಈ ಕಾರಣದಿಂದ ಸಮಾರ್ಯದಕ್ಕೂ ಯಹೂದ್ಯರಿಗೂ ಒಂದು ವೈರತ್ವ ಬಂದ್ಬಿಡುತ್ತೆ. ಅದಕ್ಕೆ ಸಮಾಜದವ್ರನ್ನ ಸೇರಿಸೋದಿಲ್ಲ ಯಹೂದ್ಯರು. ಅವ್ರು ಬಹಳ ಎಲ್ಲ ನೋಡ್ತಾರೆ, ಸೆಕೆಂಡ್ ಗ್ರೇಡ್ ಸಿಟಿಜನ್ ತರ ನೋಡ್ತಾರೆ. ಇದು ಅವಾಗ ಇನ್ನೊಂದು ಇದ್ರಲ್ಲಿ ನೋಡ್ತಕ್ಕಂಥ ಏನಂದ್ರೆ, ಒಬ್ಬ ಯಹೂದ ಬಾಯ್, ಸೊ ಇಲ್ಲಿ ಆನ್ಲೈನ್ ಮಾತಾಡಬೇಕು ವಿಷಯ. ಯಹೂದ ಪ್ರವಾದಿ ಒಬ್ಬ ಬಂದ್ಬಿಟ್ಟು ಆ ಬೇದಿಗೆ ಶಾಪ ಕೊಡ್ತಾರೆ, ಬೇದಿನ ಶಪಿಸ್ತಾರೆ. ಅದೇನಂತಾರೆ ಅಂದ್ರೆ, ಈ ಬೇದಿ ಮೇಲೆ ಎಲ್ಲ ಯಾಚಕ ಮಾಡ್ತಿರೋ ಬೇರೆ ಅನ್ಯ ಜನರು ಅವ್ರ ಮೂಳೆಗಳನ್ನ ತಂದಿದ್ರೆ ಇಟ್ಬಿಟ್ಟು ಸುಟ್ಟು ಪುಡಿ ಮಾಡಾಕ್ತಾರೆ. ಅದಕ್ಕೆ ಒಬ್ಬ ಯೋಶಿಯ ಅಂತಕ್ಕಂಥ ಒಬ್ಬನ ನೇಮಿಸ್ತಿದ್ರು. ಯೋಶಿಯ ಹುಟ್ಟಕ್ಕೆ ಮುಂಚೆನೆ ದೇವ್ರು ನೋಡಿದಂಥ ಪ್ರವಾದ. ಅದಕ್ಕೆ 642 BC-ನಲ್ಲಿ, ಕ್ರಿಸ್ತಪೂರ್ವ 642 ಇಸ್ವಿನಲ್ಲಿ ಅರಸನ ಯೋಶಿಯ ಬಂದ್ಬಿಟ್ಟು ಆ ಬೇಜನಿದ್ದಂಥ ಇದನ್ನ ಧ್ವಂಸ ಮಾಡ್ಕೊಡ್ತಾರೆ. ಧ್ವಂಸ ಮಾಡಿದ್ದು ಅದ್ರ ಮೇಲೆ ಆ ಸುತ್ತ ಸಮಾಧಿಗಳಿರ್ತಾರೆ ಮೂಳೆಗಳು, ಅದನ್ನ ಅಗಿಸಿ ತೆಗೆದುಬಿಟ್ಟು ಆ ಟೂಮ್ ಮೇಲೆ ಇಟ್ಬಿಟ್ಟು ಸುಟ್ಟು ಭಸ್ಮ ಮಾಡೋದು. ದೇವರ ಪ್ರವಾದನೆ ನೆರವೇರಿಸಲು ನಾವು ನೋಡ್ತೀವಿ. ಅದಕ್ಕೆ ಇದ್ರ ಜೊತೆಯಲ್ಲಿ ಆದ್ರೆ ಅಲ್ಲಿ ಒಂದು ಕಾರ್ಯ ಆಗುತ್ತೆ. ಇದೊಂದು ಬಸವನ್ನ ಅಸಿರಿಯ ದೇಶಕ್ಕೆ ತಗೊಂಡೋಗ್ತಾರೆ. ವೇದಿ ಮಾತ್ರ ಅಲ್ಲೇ ಉಳಿದಿರುತ್ತೆ. ಇದು ಯಾವಾಗ ಅಸಿರಿಯನ್ಸ್ ಮಾಡಿದಾಗ ಆ ವೇದಿನೂ ಕೂಡ ಈ ಯೋಶಿಯನ್ ಕಾಲದಲ್ಲಿ ಸಂಪೂರ್ಣವಾಗಿ ನಾಶ ಆಗೋದು. ಬೇತೇಲಿಗೆ ಆ ಒಂದು ಲೇಟರ್ ಕಂಡೀಷನ್ ದೇವರಿಗೆ ಮೆಚ್ಚುಗೆಗೆ ಪಾತ್ರವಾಗಿದ್ದ ಬೇತೇಲು ಕಾಲಕ್ರಮೇಣ ಅಂತ ಅಧೋಗತಿಗಳು. ಸೊ ಈ ಜನ ಮಾಡಿದೆ ಅಂತ ಹೇಳಿ ನೋಡೋದಾದ್ರೆ ಇಟ್ಸ್ ಎ ಬ್ಯೂಟಿಫುಲ್ ರೆಬಿಲಿಯನ್. ಗೊತ್ತಿತ್ತು ಅವ್ರು ನಾವು ಮಾಡಬಾರ್ದು, ಗೊತ್ತಿತ್ತು ಕೂಡ ದೇವರ ವಿರುದ್ಧವಾಗಿ ದಂಗೆ. ಅಂಡ್ ಇಟ್ ವಾಸ್ ಸೆಲ್ಫ್ ಪ್ಲೀಸಿಂಗ್ ರಿಲಿಜಿಯನ್. ಇದು ಏನಂತಂದ್ರೆ ಅವ್ರು ಮಾಡುವಾಗ ಅನ್ಕೊಂತಾ ಇದ್ರು ನಾವೆಲ್ಲ ದೇವ್ರು ಒಳ್ಳೆ ಮಾಡ್ತಾ ಇದ್ದೀವಿ, ಒಳ್ಳೇದು ಮಾಡ್ತೀವಿ. ಆದರೆ ಅವ್ರು ಮಾಡಿದ್ದು ದೇವ್ರಿಗೆ ಇಷ್ಟ ಆಗುತ್ತೆ. ಇದು ನಮ್ಗೆ ಯಾವ ರೀತಿ ಅನ್ಯಾಯ ಆಗುತ್ತೆ ನಮಗೆ ಬಂದಾಗ ಅದರಲ್ಲಿ ನೋಡೋಣ. ಅದಕ್ಕೆ ದೇವರು ಕಡೆ ಹೇಳ್ತಾರೆ, ನಿಮ್ಮ ಯಜ್ಞ ನೈವೇದ್ಯಗಳು ಯಾವ್ದು ನಮಗೆ ಬೇಕಾಗಿಲ್ಲ, ಯಾರು ಬೇಕು. ಅದಕ್ಕೆ 50ನೇ ಕೀರ್ತನೆಗಳು ಕೂಡ ಕೆಲವು ವಚನಗಳು ಬರುತ್ತಲ್ವ, ನಿಮ್ಮ ಇದು ಹೋತ ಹೋರಿಗಳನ್ನು ಬೇಕಾಗಿಲ್ಲ, ಯಜ್ಞಗಳು ಬೇಕಾಗಿಲ್ಲ, ನನ್ನ ಕಡೆ ತಗೊಂಡು ನಡೆಯೋದೇ ಇಂಪಾರ್ಟೆಂಟ್. ಬಟ್ ಇವರು ಅದನ್ನು ಮಾಡೋದಿಲ್ಲ. ಆವಾಗ ಸೊ ಇದು ಬೇಜಾರು ಬೇಕಾಯಿತು. ಇನ್ನೊಂದು ಬೇಜಾರಲ್ಲಿ ಇಂಪಾರ್ಟೆಂಟ್ ಅಂದರೆ, ತಂದೆ ದೇವರು ಯಾರು ದೇವರನ್ನ ಪ್ರೀತಿ ಮಾಡ್ತಾರೆ ಅಂತ ಜೀವನದಲ್ಲಿ ಸಂಪೂರ್ಣವಾದಂಥ ಪರಿವರ್ತನೆ ಮಾಡ್ತಾರೆ. ಅವ್ರನ್ನ ಕಾಪಾಡದೆ ಅವ್ರನ್ನ ಪರಿವರ್ತಿಸಿ ತನ್ನ ಮಕ್ಕಳಾಗಿ ಅವ್ರನ್ನ ಸ್ವೀಕಾರ ಮಾಡಿಕೊಂಡು ಕಾಪಾಡ್ತಾರೆ. ಯಾರು ಅಂತ ಅಂದ್ರೆ, ಯಾರು ದೇವರನ್ನ ಹೃದಯಪೂರ್ವಕವಾಗಿ ಪ್ರೀತಿ ಮಾಡ್ತಾರೆ, ಮನಸ್ಫೂರ್ತಿಯಾಗಿ
ದೇವರು ಮೊದಲನೇ ಆಜ್ಞೆ ಇದೆ ತಾನೆ, ನಿನ್ನ ತಂದೆಯಾದ ಯೆಹೋವ ದೇವರನ್ನ ಪೂರ್ಣ ಮನಸ್ಸಿಂದಲೂ, ಪೂರ್ಣ ಜ್ಞಾನದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಅದನ್ನು ಯಾರು ಮಾಡ್ತಾರೆ ಅಂಥವ್ರಿಗೆ ದೇವರು ಅಸ್ ಇನ್ ರಿಟರ್ನ್ ಅವ್ರನ್ನ ಕಾಪಾಡಿ ತನ್ನ ಮಕ್ಕಳಲ್ಲಿ ಸ್ವೀಕಾರ ಮಾಡ್ಕೊಳ್ತಾರೆ. ಸೊ ಇದು ಅಲ್ಲೇ ಇರುವಂಥದ್ದು. ಕಾಂಟ್ರಾಸ್ಟ್ ನಾವು ನೋಡೋದು, ಯಾಕೋಬ ಒಬ್ಬ ಯಾವ ನಿರೀಕ್ಷೆ ಇಲ್ಲ, ಒಬ್ಬ ಮೋಸಗಾರ, ಅಂಥವನು ದೇವ್ರನ್ನ ಪ್ರೀತಿ ಮಾಡೋದು, ದೇವ್ರ ಅದನ್ನ ಕನ್ವರ್ಟ್ ಮಾಡೋದು ಇದಾಯ್ತು. ಅದೇ ಇಸ್ರಾಯೇಲ್ ಜನರು, ಯಾರು ಇಸ್ರಾಯೇಲ್ ಜನರು? ದೇವರು ತನ್ನ ಸ್ವಂತ ಮಕ್ಕಳಾಗಿ ಆರಿಸಿಕೊಂಡಂತಹ ಜನಾಂಗ ಇಸ್ರಾಯೇಲ್. ಅವ್ರು ಎಷ್ಟು ಮಹತ್ ಕಾರ್ಯಗಳು ಮಾಡಿದ, ಐಗುಪ್ತ ದೇಶದಲ್ಲಿ ಕೆಂಪು ಸಮುದ್ರ ದಾಟಿಸ್ಕೊಂಡ್ಬರ್ತಾರೆ, ಯೋಧರುಗಳು ದಾಟಿಸ್ಕೊಂಡ್ಬರ್ತಾರೆ, ಎಲ್ಲ ಅಷ್ಟೊಂದು ಮಿರಾಕಲ್ಸ್ ಮಾಡಿದ್ರು ಕೂಡ ಆ ಇಸ್ರಾಯೇಲ್ ಏನ್ ಮಾಡ್ತಾರೆ? ದೇವರಿಂದ ಪ್ರೀತಿ ಮಾಡಲ್ಲ, ದೇವ್ರ ವಿರುದ್ಧವಾಗುತ್ತಾರೆ. ದಟ್ ಈಸ್ ಎ ಕಾಂಟ್ರಾಸ್ಟ್. ಬೇತೆ ಯಾಕೆ ಹೇಳ್ತಾರೆ ಬೇತೆ ಹೋಗ್ಬೇಡಿ ಅಂತಂದ್ರೆ, ಬೇತೆಲಿಗೆ ಶಾಲಾ ಹೋಗಿದೆ, ಅದೋಗಿ ರಕ್ಷಣಿಸ್ಬೇಕು ನೋಡ್ಕೋತೇವೆ. ನೆಕ್ಸ್ಟ್ ಬಂದು ಗಿಲ್ಗಾಲ್. ಗಿಲ್ಗಾಲ್ ಯಾಕೆ ಇಷ್ಟೊಂದು ಇದಾಗತ್ತೆ? ನಮಗೆ ಗಿಲ್ಗಾಲ್ ಯಾಕೆ ಇಂಪಾರ್ಟೆಂಟ್ ಅಂತ ಗೊತ್ತಲ್ಲ. ಯೆಹೋಶುವನ ನೇತೃತ್ವದಲ್ಲಿ ಇಸ್ರಾಯೇಲನ್ನ ಯೋರ್ದನ್ ಬಳಿ ದಾಟಿಸ್ಬಿಟ್ಟು ದೇವರು ವಾಗ್ದಾನ ಮಾಡಿದಂಥ ಕಾನಾನ್ ದೇಶಕ್ಕೆ ಅವರನ್ನ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದಾಗ ಅಲ್ಲೇನ್ ಮಾಡಿದ್ರು ನಿಮ್ಗೆಲ್ಲ ಗೊತ್ತಿದೆ. ಇದು ಯೋರ್ದನ್ ಬಳಿ ದಾಟುವಾಗ ಯಾಜಕರು ಮಂಜೂಷ ಪೆಟ್ಟಿನ ಹೊತ್ಕೊಂಡು ಯೋರ್ದನ್ ನದಿ ಮಧ್ಯದಲ್ಲಿ ನಿಂತ್ಕೊಳ್ಬೇಕು. ಆಗ ನೀರು 2 ಭಾಗ ಆಗ್ಬಿಟ್ಟು ಒಣನೆಲ ತರ ಆಗ್ಬಿಟ್ಟು ಆ ಯಾಜಕರು ಮಂಜೂಷ ಹೊತ್ಕೊಂಡು ನಿಂತ್ಕೊಂಡಿರೋ ಸಮಯದಲ್ಲಿ ಜನಗಳು ಅದನ್ನು ದಾಟ್ಕೊಂಡು ಹೋಗ್ತಾರೆ. ಆಗ ಯೆಹೋಶುವನಿಗೆ ಒಂದು ಅಪ್ಪಣೆ ಕೊಡ್ತಾರೆ ದೇವರು, ಅಲ್ಲಿಂದ 12 ಕಲ್ಲುಗಳನ್ನು, ಇಸ್ರಾಯೇಲ್ 12 ಕುಲ, ಒಂದೊಂದು ಕುಲಕ್ಕೆ ಒಂದರಂತೆ 12 ಕಲ್ಲುಗಳನ್ನ ತಗೊಂಡು ಹೋಗ್ಬಿಟ್ಟು ಆ ಯೋರ್ದನ್ ಬಳಿ ಆಚೆ ಹೋದ್ಮೇಲೆ ಅಲ್ಲಿ ಅದನ್ನು ನೆಟ್ಟಿರ್ತಾರೆ. ಅದನ್ನು ಯಾವ ರೀತಿ ನೆಟ್ಟರು ಅಂದ್ರೆ, ಇದರಲ್ಲಿ 2 ಥರ ವ್ಯೂಸ್ ಇದೆ. ಒಂದ್ರ ಮೇಲೆ ಒಂದು ನೆಟ್ರು ಇಟ್ಟಿರುವಂಥದ್ದು, ದಟ್ಸ್ ವಾಟ್ ಕೇವ್ ಆಫ್ ಸ್ಟೋನ್ಸ್ ಅಂತಾರೆ. ಇನ್ನೊಂದು ಸರ್ಕಲ್ ತರ ಇಟ್ಟಿರುವಂಥದ್ದು. ಗಿಲ್ಗಾಲ್ ಅಂತಂದ್ರೆ ಮೀನಿಗೆ ಸರ್ಕಲ್, ಒಂದು ವೃತ್ತಾಕಾರ, ಆ ರೀತಿಯಾಗಿ ಇಟ್ಟುಕೊಂಡು ಅದು ಪಿಕ್ಚರ್ ಇರ್ತದೆ. ಸೊ ಆ ರೀತಿಯಾಗಿ ಅದನ್ನ ಗಿಲ್ಗಾಲ್ನಲ್ಲಿ ಇಡ್ತಾರೆ. ಈ ಗಿಲ್ಗಾಲಲ್ಲಿ ಯಾತಕ್ಕೆ ಎಷ್ಟು ಪ್ರಾಮುಖ್ಯವಾಗಿತ್ತು ಅಂತ ನಾವು ನೋಡೋದಾದ್ರೆ, ಆ 12 ಸ್ಟೋನ್ಸ್ ಇರ್ತದ, 12 ಕಲ್ಲುಗಳು, ಇದು ಏನನ್ನ ಸೂಚಿಸುತ್ತೆ ಅಂದ್ರೆ, ಒಂದು ಕುಲಕ್ಕೆ ಒಂದು ಕಲ್ಲಿನ ಹಾಗೆ ತಂದು ಇಡಬೇಕಾಗುತ್ತೆ. 12 ಕುಲ ಅಂತ ಹೇಳಿದ್ರೆ ಅವ್ರು ಯೋರ್ದನ್ ಹೊಳೆ ಬೇಕಾದ್ರೆ ಒಂದು ನೋಡೋಣ, ಅದನ್ನ ದಾಟಿ ದೇವರು ವಾಗ್ದಾನ ಮಾಡಿದಂಥ ಸ್ಥಳಕ್ಕೆ ಹೋದಾಗ 12 ಕುಲಗಳ ರೆಪ್ರೆಸೆಂಟೇಷನ್. ಅಂದ್ರೆ ದೇವರು ಯಾರು ತನ್ನ ಜನರಿಂದ ಸ್ವೀಕಾರ ಮಾಡಿಕೊಂಡು ಅಷ್ಟು ಜನರು ಕೂಡ ಯೋರ್ದನ್ ಹೊಳೆ ದಾಟಿ ಕಾನಾನ್ ಸೇರೋದಕ್ಕೆ ಅವರು ಅನುಮತಿಸ್ತಾರೆ. ಸೊ ಅದು ದಟ್ ಈಸ್ ಇಟ್ಸ್ ಇಂಪಾರ್ಟೆನ್ಸ್. ಆಮೇಲೆ ಗಿಲ್ಗಾಲ್ ಅಂತಕ್ಕಂಥ ಎಲ್ಲಿತ್ತು ಅದು ಜಿಯೋಗ್ರಾಫಿಕಲ್ ಆಗಿ ನೋಡೋದಾದ್ರೆ 2 ಬೆಟ್ಟಗಳಿತ್ತು ಇಂಪಾರ್ಟೆಂಟ್, ಮೌಂಟ್ ಗೆರಿಸಿಮ್ ಮತ್ತು ಮೌಂಟ್ ಇಬಾಲ್. ಗೆರಿಸಿಮ್ ಬೆಟ್ಟ, ಇಬಾಲ್ ಬೆಟ್ಟ, ಅದೆರಡರ ಮಧ್ಯದಲ್ಲಿ ಈ ಗಿಲ್ಗಾಲ್ ಇತ್ತು. ಗೆರಿಸಿಮ್ ಬೆಟ್ಟದಲ್ಲಿ ಏನಿತ್ತು? ಆಶೀರ್ವಾದ ಬರ್ತಾ ಇತ್ತು. ಇಬಾಲ್ ಬೆಟ್ಟದಲ್ಲಿ ಶಾಪ ಬರ್ತಿತ್ತು. ಆಶೀರ್ವಾದ ಶಾಪ 2 ಇದೆ, ಮಧ್ಯದ ಗಿಲ್ಗಾಲ್ ಇದೆ. ಚಾಯ್ಸ್ ಡಿವರ್ಸ್, ನೀವು ಆಯ್ಕೆ ಮಾಡ್ಕೊಂಡು ಏನು ಬೇಕು ಅಂತ ಅನ್ಕೊಂಡು ಅನ್ನತಕ್ಕಂಥ ಆ ಒಂದು ದೇಶ ಬರುತ್ತೆ. ಇಲ್ಲಿ ಬಂದಾಗ ತಂದೆ ದೇವರು ಒಂದು ಮಾತು ಹೇಳ್ತಾರೆ. ಗಿಲ್ಗಾಲಲ್ಲಿ ದೇವರು ಹಾಗಾದ್ರೆ 12 ಕಲ್ಲುಗಳನ್ನು ಇಟ್ಟುವಂಥದ್ದು. ಇದು ಸ್ಪೀಕ್ಸ್ ಆಫ್ ಇಸ್ರೇಲ್ಸ್ ಡೆಲಿವರೆನ್ಸ್ ಅಂಡ್ ದೇರ್ ಸಾಲ್ವೇಷನ್. ಅದಕ್ಕೆ ಎರಡನೇ ನೋಡ್ಬೇಕಂದ್ರೆ ಇನ್ನೊಂದು ಕಾರ್ಯ ಮಾಡೋದು ದೇವರು, ಐಗುಪ್ತರ ನಿಂದೆಯನ್ನ ನಿಮ್ಮಿಂದ ತೊಲಗಿಸ್ತೀನಿ ಅಂತ. ಐ ಆಮ್ ರೋಲಿಂಗ್ ದಿ ರಿಪ್ರೋಚ್ ಆಫ್ ಈಜಿಪ್ಟ್ ಮಾಡೋದು. ಏನು ವಾಟ್ಸ್ ದ ರಿಪ್ರೋಚ್ ಆಫ್ ಈಜಿಪ್ಟ್? ಐಗುಪ್ತರ ನಿಂದನೆ ಅಂತಂದ್ರೆ ಏನು ನೋಡ್ಬೇಕಾದ್ರೆ, ಅವರು ಐದು ದೇಶನ ವಾಪಸ್ ಬರ್ತಾರಲ್ಲ, ಹಳೆಯಲ್ಲಿ ಬಂದಾಗ ಎಷ್ಟು ಲಕ್ಷ ಜನ ಬರ್ತಾರೆ? ಸುಮಾರು ಹೆಚ್ಚು ಕಡಿಮೆ ಗಂಡಸೇ 6 ಲಕ್ಷ ಇರುತ್ತೆ. 6 ಲಕ್ಷ ಗಂಡಸರಲ್ಲಿ ಅವರೆಲ್ಲರೂ ಕೂಡ ಸುನ್ನತಿ ಆಗಿತ್ತು. ಅವರು
6 ಲಕ್ಷದಲ್ಲಿ ಇಬ್ಬರು ಮಾತ್ರ ಕಾನಾನ್ ದೇಶ ಸೇರ್ತಾರೆ. ಇನ್ನು ಉಳಿದವರೆಲ್ಲ ಅಲ್ಲೇ ಹೋಗ್ತಾರೆ. ಅರಣ್ಯದಲ್ಲಿ ಬಂದಾಗ ಹುಟ್ಟಿದವರಿಗೆ ಸುನ್ನತಿ ಆಗಿರ್ತಿಲ್ಲ. ಯಾಕೆ ಸುನ್ನತಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಅಂತಂದ್ರೆ, ದೇವರು ಮಾಡಿಕೊಂಡ ಒಡಂಬಡಿಕೆಗೆ ಒಂದು ಗುರುತು ಸುನ್ನತಿ ಆಗಿರುತ್ತೆ. ಯಾರು ಸುನ್ನತಿ ಆಗಿರುತ್ತೋ ಅವರು ದೇವರ ಒಡಂಬಡಿಕೆಗೆ ಬಾಧ್ಯಸ್ಥರು, ದೇವರ ಒಡಂಬಡಿಕೆಗೆ ಪಾತ್ರರಾಗಿರ್ತಾರೆ. ಸೊ ಅರಣ್ಯದಲ್ಲಿ ಬಂದಂತಹ ಯಾರಿಗೂ ಅದು ಸುನ್ನತಿ ಆಗಿಲ್ಲ. ಸುನ್ನತಿ ಆಗಿದ್ರೆ ದೇವರ ಒಡಂಬಡಿಕೆಗೆ ಪಾಲಿಲ್ಲದೆ ಇದ್ರೆ ದೇವ್ರ ರಾಜ್ಯ ಸೇರಕ್ಕಾಗಲ್ಲ. ಅದಕ್ಕೆ ಏನ್ ಮಾಡೋದು, ಅಲ್ಲಿ ಸುನ್ನತಿ ಮಾಡಲೇಬೇಕು. ಅದಕ್ಕೆ ಸಿಕ್ಕಿದ್ದು ರೀಎಸ್ಟಾಬ್ಲಿಷಿಂಗ್ ಆಫ್ ದ ವರ್ಲ್ಡ್ ಕವನೆಂಟ್ ಅಂಡ್ ರೋಲಿಂಗ್ ಅವೇ ಆಫ್ ರಿಪ್ರೋಚ್. ಆ ಒಂದು ಶಾಪವನ್ನ ನಿಮ್ಮಿಂದ ಅದು ಅಲ್ಲಿ ನಡೆದಂತಹ ಒಂದು ಇನ್ನೊಂದು ಮುಖ್ಯವಾದಂತಹ ಕಾರ್ಯ. ಆಮೇಲೆ ಅಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇಸ್ರಾಯೇಲ್ಗೆ ಇವಾಗ ಯೋರ್ದನ್ ಹೊಳೆ ಈ ಕಡೆ ಇದೆಲ್ಲ ಕಾನಾನ್. ಕಾನಾನ್ ದೇಶ ದೇವರು ವಾಗ್ದಾನ ಮಾಡಿದಂತಹ ಸ್ಥಳ. ಆ ವಾಗ್ದಾನ ಮಾಡಿದ ಸ್ಥಳನ ದೇವರು ಕೊಟ್ಬಿಟ್ಟು ಅವ್ರೇನ್ ಮಾಡೋ 100 ಕಲ್ಗಳನ್ನ ಇಟ್ಬಿಟ್ಟು ದಟ್ ಬಿಕೇಮ್ ಲೈಕ್ ಒಂಥರ ಶ್ರೈನ್ ಅಂತಾರೆ, ದೇವ್ರನ್ನ ಆರಾಧನೆ ಮಾಡಕ್ಕೆ ಕಟ್ಟತಕ್ಕಂಥ ಒಂದು ಆಲಯ ಅಂತಾನೆ ಆ ರೀತಿಯಾಗಿ ಮಾಡ್ತಾರೆ. ಸೊ ಗಿಲ್ಗಾಲ್ ಅಂದ್ರೆ ಎಷ್ಟು ಮಟ್ಟಿಗೆ ಇದು ಅದರ ಇಂಪಾರ್ಟೆನ್ಸ್ ದೇವರ ದೃಷ್ಟಿ ಬಿದ್ದಿದ್ದು. ಆದರೆ ಈ ಗಿಲ್ಗಾಲಲ್ಲೂ ಕೂಡ ಇವರು ಜನ ಬಹಳ ಪಾಪಗಳು ಮಾಡ್ತಾರೆ. ಆ ಪಾಪಗಳು ಮಾಡಿದಾಗ ದೇವರು ಒಂದು ಮಾತು ಹೇಳ್ತಾರೆ, ಹೋಶೇಯ 9ನೇ ಅಧ್ಯಾಯ 15ನೇ ವಚನ. ಹೋಶೇಯ 9:15. ಹೋಶೇಯ 9:15. ಅವರ ದುಷ್ಟತನವು ಗಿಲ್ಗಾಲಿನಲ್ಲಿ ತುಂಬಿದೆ, ಅಲ್ಲೇ ನನ್ನ ದ್ವೇಷಕ್ಕೆ ಗುರಿಯಾಗಿದ್ದಾರೆ. ಅವರ ದುಷ್ಟತೆಗಳ ನಿಮಿತ್ತ ನಾನು ಅವರನ್ನು ನನ್ನ ನಿವಾಸಗಳಿಂದ ಓಡಿಸಿಬಿಡುವೆನು. ಹಿಸ್ಟ್ರಿ ರಿಪೀಟ್ ಇಟ್ಸೆಲ್ಫ್ ಅಂತಲ್ಲ, ಬೇಕಂದ್ರೆ ಹಾಗೆ ಆಯಿತು. ಗಿಲ್ಗಾಲ್ನಲ್ಲಿ ಹೇಳಿದ್ರೆ ಅವರ ದುಷ್ಟತನವು ಗಿಲ್ಗಾಲಿನಲ್ಲಿ ತುಂಬಿದೆ, ನಾನು ಅವರನ್ನು ನನ್ನ ನಿವಾಸದೊಳಗಿಂದ ಓಡಿಸಿ ಬಿಡುವೆನು. ಗಾಡ್ ಇಸ್ ಗೋಯಿಂಗ್ ಟು ಕಿಕ್ ದೆಮ್ ಔಟ್ ಆಫ್ ಹಿಸ್ ಮ್ಯಾನ್ಷನ್. ತನ್ನ ಆಲಯದಿಂದ ತನ್ನ ನಿವಾಸ ದೇವರನ್ನು ಓಡಿಸ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಅದೇ ಹೋಶೇಯ 12ನೇ ಅಧ್ಯಾಯ 11ನೇ ವಚನ. 12:11. ಹೀಯಾಳು ಅದನ್ನು ಮೈವು, ಅದು ಶೂನ್ಯದ ಕಡೆಗೆ ಬರುವುದು, ಗಿಲ್ಗಾಲಿನಲ್ಲಿ ಗೋಮೇಧವು ನಡೆಯುವುದು, ಅಲ್ಲಿನ ಯಜ್ಞವೇದಿಗಳು ಹೊಲದ ನೇಗಿಲುಗಳಲ್ಲಿ ಕಲ್ಲು ಗುಪ್ಪೆಗಳಾಗಿ ಸಿಕ್ಕುವುದು. ಗಿಲ್ಗಾಲ್ ಯಜ್ಞವೇದಿ ಕಟ್ತಾರೆ, ನೋಡ್ತೇವೆ ಶ್ರೈನ್ ಟು ಇನ್ಹೆರಿಟೆನ್ಸ್ ಅಂಡ್ ಪೊಸೆಷನ್ ಆಫ್ ದ ಲ್ಯಾಂಡ್. ಆ ಯಜ್ಞವೇದಿಗಳು ಏನಾಗುತ್ತೆ, ಹೊಲದ ನೇಗಿಲುಗಳಲ್ಲಿ ಕಲ್ಲು ಕುಪ್ಪೆಗಳಾಗಿ ಸಿಕ್ಕುವು. ಆ ಸ್ಥಿತಿಗೆ ಬಂದ್ಬಿಡ್ತು ಈಗ. ಯಾಕಂದ್ರೆ ಜನ ಅಂದ್ರೂ ಕೂಡ ದೇವರ ವಿರುದ್ಧವಾಗಿ ಪಾಪ ಮಾಡ್ತಾರೆ. ಅದಕ್ಕೇನೆ ಆಮೋಸ್ ಹೇಳ್ತಾರೆ, ಆಮೋಸ್ 5:5, 5ನೇ ಅಧ್ಯಾಯ 5ನೇ ವಚನ. ಬೇಸಿಗೆಯನ್ನು ಆಶ್ರಯಿಸಬೇಡಿ, ಗಿಲ್ಗಾಲನ್ನು ಕೆರಬಾರದು, ಬೇಸರಕ್ಕೆ ಯಾತ್ರೆಗೆ ಹೋಗಬೇಡಿ. ಗಿಲ್ಗಾಲು ಗಡಿಪಾರಾಗುವುದು. ಗಿಲ್ಗಾಲ್ ಗಡಿಪಾರಾಗುವುದು. ಗಿಲ್ಗಾಲ್ ಶಲ್ surely go into captivity. ಹಾಳಾಗೋಗುತ್ತೆ ಗಿಲ್ಗಾಲ್. ಸೊ ಇದು ಒಂದು ಜನರಿಗೆ ಹೇಳಿದಂಥ ಮಾತು. ಇಂಡಿವಿಜುವಲ್ ಆಗಿ ಕೂಡ ಆಮೋಸ್ ಎಚ್ಚರಿಕೆ ಕೊಡ್ತಾರೆ. ಅದೇ ಅಧ್ಯಾಯ 27ನೇ ವಚನ, 27th verse. ನಾನು ನಿಮ್ಮನ್ನು ದಮಸ್ಕದ ಆಚೆ ಸೆರೆಗೆ ತಳ್ಳುವೆನು, ಸೇನಾಧೀಶ್ವರ ದೇವರೆಂಬ ಯೆಹೋವನು ಇದನ್ನು ನುಡಿದಿದ್ದಾನೆ. ಸೇನಾಧೀಶ್ವರೆಂಬ ಯೆಹೋವನಾದ ನಾನು ಇದನ್ನು ನುಡಿದಿದ್ದೀನಿ. ಏನಂದ್ರೆ, ಐ ವಿಲ್ ಸೆಂಡ್ ಯು ಇಂಟು ಕ್ಯಾಪ್ಟಿವಿಟಿ ಬಿಯಾಂಡ್ ಡಮಸ್ಕಸ್. ಸಿರಿಯಾದೇಶದ ಆಚೆಗೆ ನಿಮ್ಮನ್ನ ಸೆರೆಗೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಗಿಲ್ಯಾದಿಗೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಗಿಲ್ಯಾದಿ ಸೆರೆ ಹೊರಡೋಗುತ್ತೆ. 3ನೇ ಪ್ಲೇಸ್ ಬಂದ್ಬಿಟ್ಟು ಬೇರ್ಷೆಬ ಅಂತ ಹೇಳ್ತಾರೆ. ಬೇರ್ಷೆಬ ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಆಯ್ತು ಅಂತಂದ್ರೆ, ನಮ್ಗೊತ್ತು ಮೂಲ ಪಿತೃ ಅಂತ ಅಬ್ರಹಾಂ ಏನ್ ಮಾಡ್ತಾರೆ, ಗೆರಾರಿಯ ಹೊಲದಲ್ಲಿ ಅಭಿಮೇಲೆಕ್ ಅರಸ ಇರ್ತಾರೆ. ಅಬ್ರಹಾಮನ ಹೆಂಡತಿ ಸಾಲ ಬಹಳ ನೋಡಕ್ ಸುಂದರವಾಗಿರ್ತಾರೆ. ಆಕೆ ಸುಂದರವಾಗಿರೋದು ನೋಡ್ಬಿಟ್ಟು ಜನ ನನ್ನಲ್ಲಿ ಕುಂದಾಕ್ಬಿಟ್ಟು ಅಬ್ರಹಾಮ್ ಸಾಲ ಹೇಳ್ತಾರೆ,
ಯಾರಾದ್ರೂ ನೀನು ಯಾರು ಅಂತ ಕೇಳಿದ್ರೆ ನನ್ನ ತಂಗಿ ಅಂತ ಹೇಳ್ಬಿಡು ಅಂತ. ಅದೇ ಹೇಳ್ಬಿಟ್ಟು ಅಭಿಮೇಲಕ್ಕೆ ಏನ್ ಮಾಡ್ತಾರೆ, ಆಕೆನ ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು ಆಕೆನ ಇಷ್ಟಪಡ್ತಾರೆ. ಆಗ ದೇವ್ರ ಕನಸಿನಲ್ಲಿ ಅಭಿಮೇಲಕ್ಕೆ ಹೇಳ್ತಾರೆ, ಆಕೆ ನಾನು ಮಾಡಿದೆ ನೋಡು ಅಂತ ಎಚ್ಚರಿಕೆ ಕೊಟ್ಟಾಗ ಅಭಿಮೇಲೆ ಬಹಳ ಹೆದರ್ಕೊಂಡು ಎಕ್ಸ್ಚೇಂಜ್ ಮಾಡ್ತಾರೆ. ಬಂದ್ಬಿಟ್ಟು ಅಬ್ರಾಮ್ ಯಾಕಪ್ಪ ಈ ರೀತಿ ಮಾಡಿದೆ, ನನ್ ಸತ್ತೋಗ್ಬಿಡ್ತಿದ್ದಲ್ಲ ನಾವೆಲ್ಲ ಅಂತ ಹೇಳಿದಾಗ ಆವಾಗ ಅಭಿಮೇಲೆ ಬಂದು ಅಬ್ರಾಮ್ ಸ್ವಲ್ಪ ಹತ್ರ ಬರ್ತದೆ, ಅಂದ್ರೆ ಒಂದು ಸಂಬಂಧ ಏರ್ಪಡುತ್ತೆ. ಅದಾದ್ಮೇಲೆ ಇನ್ನೊಂದು ಇನ್ಸಿಡೆಂಟ್ ಏನಾಯ್ತು ಅಂತಂದ್ರೆ, ಅಬ್ರಾಮನ್ ಕಡೆಯವರು ಅಲ್ಲಿ ಬಾವಿಗಳು ತೋಡಿರ್ತಾರೆ. ಆ ಬಾವಿಗಳು ತೋಡಿದಾಗ ಈ ಅಭಿಮೇಲಕಿನ ಕಡೆಯವರು ಹೋಗ್ಬಿಟ್ಟು ಅಲ್ಲಿ ಜಗಳ ಆಡಿ ಇದೆಲ್ಲ ಮಾಡ್ಕೊಂಡು ಒಂದು ದಿಕ್ಕಿಸ್ಕೊಂಡ್ಬಿಟ್ಟು, ಆಗ ಈ ಅಭಿಮೇಲಕ್ಕು ಅಬ್ರಾಮ್ ಹತ್ರ ಬಂದ್ಬಿಟ್ಟು ಒಂದು ಒಪ್ಪಂದ ಮಾಡ್ಕೊಳ್ಳೋಣ, ನನ್ಗೆ ಗೊತ್ತು ದೇವರಿನ ಸಂಗಡ ಇದ್ದಾರೆ, ನೀನು ಏನೇ ಕಾರ್ಯ ಮಾಡಿದ್ರು ಕೂಡ ದೇವರನ್ನು ಆಶೀರ್ವಾದ ಮಾಡ್ತಾರೆ, ನೀನೊಂದು ಪ್ರಮಾಣ ಮಾಡು, ನನಗೆ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ನೀನು ಯಾರು ತೊಂದರೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಪ್ರಮಾಣ ಮಾಡು ಅಂತ ಹೇಳಿದಾಗ ಅಬ್ರಾಮ್ ಆಯ್ತು ಅಂದ್ಬಿಟ್ಟು ಒಪ್ಕೊಂಡು ಪ್ರಮಾಣ ಮಾಡ್ತಾರೆ. ಸೊ ದ ಎಂಟರ್ ಇನ್ ಟ್ರೀಟಿ ಪೀಸ್ ಮಾಡಿದಾಗ ಅದಕ್ಕೆ ಒಂದು ಸಿಂಬಲೈಸ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಇದನ್ನ 7 ಕುರಿಗಳ ಹೆಣ್ಣು ಕುರಿಗಳನ್ನ ಕೊಡ್ತಾರೆ. ಅದಕ್ಕೇನೆ ಇದು ಬೇರ್ಷೆಬಾ ಅಂತ ಹೇಳ್ಬೇಕಾದ್ರೆ ಬೆಲ್ ಅಂತ ಹೇಳ್ಬೋದು, ಬಾವಿ ಹೆಸರ ಮಾಡ್ಕೊಂಡಂತಹ ಪ್ರಮಾಣ, ಅದಕ್ಕೆ ಬೆಲ್ಲ ಓದ್ತಾರೆ. ಆಮೇಲೆ 7 ನಮ್ಗೆ ಗೊತ್ತು 7 ಪರಿಪೂರ್ಣವಾದ ಒಂದು ಸಂಖ್ಯೆ ಅಂತ ಅಂದ್ಬಿಟ್ಟು, ಸೊ ಅಲ್ಲಿ ಆ 7 ಹೆಣ್ಣು ಕುರಿಗಳನ್ನ ಕೊಟ್ಬಿಟ್ಟು ಇದು ಒಂದು ಸಾಕ್ಷಿಯಾಗಿ ಅಂತ ಹೇಳ್ಬಿಟ್ಟು ಅದನ್ನ ಕನ್ಫರ್ಮ್ ಮಾಡ್ಕೊತಾರೆ ಆ ಒಂದು ಒಡಂಬಡಿಕೆ. ಅದಕ್ಕೆ ಬೇರ್ಷೆಬಾ ಅಂತಕ್ಕಂಥದ್ದು ಹೆಸರು ಬಂತು. ಇದೇ ಸಿಮಿಲರ್ ಐಡೆಂಟಿಕಲ್ ಸಿಚುಯೇಷನ್ ಇನ್ನೊಬ್ರು ಜೀವನದಲ್ಲೂ ಆಗುತ್ತೆ. ಯಾರ ಜೀವನದಲ್ಲಿ ಆಗುತ್ತೆ? ಯಾಕೋಬನ ಜೊತೆ ಮಾಡಿದ್ರು, ಅಬ್ರಾಮನ ಜೊತೆ ಮಾಡಿದ್ರು. ಅದೇ ಇಸಾಕನ ಜೊತೆ ಕೂಡ ಹಾಗೆ ಇಸಾಕನ ಜೊತೆ ಅವರು ಇದೇ ತರ ಸೇಮ್ ಐಡೆಂಟಿಕಲ್ ಸಿಚುಯೇಷನ್, ಅದೇ ಅಭಿಮೇಲಕ್ಕೇನೆ ಅವಾಗಲೂ ಕೂಡ ಅವರು ಬಂದ್ಬಿಟ್ಟು ಇದೇ ಬಾವಿಗಳ ಹತ್ರ ನಾವು ಒಡಂಬಡಿಕೆ ಮಾಡ್ಕೊಳ್ತಾರೆ. ಸೊ ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಬೇರ್ಷೆಬಾ. ಅಂದ್ರೆ ಸ್ಪಿರಿಚುವಲ್ ಆಗಿ ಬೇರ್ಷೆಬಾ ಏನ್ ಸಿಂಬಲೈಸ್ ಮಾಡುತ್ತೆ ಅಂತಂದ್ರೆ, ಇಟ್ ಸಿಂಬಲೈಸಸ್ ಪೀಸ್, ಒಂದು ಶಾಂತಿ. ಅಲ್ಲಿ ಅಬ್ರಹಾಮಗೂ ಅಭಿಮೇಲಕ್ಕನಿಗೂ ಒಂದು ಶಾಂತಿಯ ಸಂಧಾನ. ಇಟ್ ಸಿಂಬಲೈಸಸ್ ಪೀಸ್. ಆಮೇಲೆ ಕವನೆಂಟ್ ಫೇತ್ಫುಲ್ನೆಸ್, ಒಂದು ಒಡಂಬಡಿಕೆ ಮಾಡ್ಕೊಳ್ತಾರೆ, ನೀನು ನಿನ್ನ ಒಡಂಬಡಿಕೆಗೆ ಬದ್ಧನಾಗಿರ್ಬೇಕು ಅಂತ. ಕವನೆಂಟ್ ಫೇತ್ಫುಲ್ನೆಸ್. ಆಮೇಲೆ ಡಿವೈನ್ ಪ್ರಾಮಿಸ್. ಏನ್ ಡಿವೈನ್ ಪ್ರಾಮಿಸ್ ಅಂತಂದ್ರೆ, ಅಲ್ಲೂ ಕೂಡ ತಂದೆಯ ದೇವರು ಇಸಾಕನ ಹೇಳ್ತಾರೆ, ನಿನ್ನ ತಂದೆ ಅಬ್ರಹಾಮ್ ನಾನು ಆಶೀರ್ವಾದ ಮಾಡಿದಾಗ ನಿನಗೂ ಕೂಡ ಆಶೀರ್ವಾದ ಮಾಡ್ತೀನಿ, ಸೊ ನಾನು ಸದಾ ನಿನ್ನ ಜೊತೆನಲ್ಲಿ ಇರ್ತೀನಿ, ನೀನೇ ಇದು ಮಾಡಬೇಡ ಅಂತ ಅಂದ್ಬಿಟ್ಟು ಒಂದು ಅಶ್ಯೂರೆನ್ಸ್ ಕೊಡ್ತಾರೆ. ಅದಕ್ಕೆ ಬೇರ್ಷೆಬಾ ಅಂತಂದ್ರೆ ಅದು ಯಾವುದಕ್ಕೆ ಛಾಯೆ ಸೂಚಿಸ್ತದೆ ಅಂದ್ರೆ, ಒಂದು ಶಾಂತಿ ಸಮಾಧಾನದ ಒಂದು ಒಡಂಬಡಿಕೆ ಮತ್ತು ದೇವರ ವಾಗ್ದಾನ. ಆಮೇಲೆ ಇನ್ನೊಂದು ನೋಡ್ಬೇಕಾದ್ರೆ ಈ ಬೇರ್ಷೆಬಾ ಅಂಬೇಕಾದ್ರೆ ಇಟ್ ಇಸ್ ಸ್ಪಿರಿಚುವಲ್ ಸ್ಯಾಂಕ್ಚುರಿ. ಏನು ಸ್ಪಿರಿಚುವಲ್ ಸ್ಯಾಂಕ್ಚುರಿ ಅಂದ್ರೆ, ನಮ್ಗೆ ಆಹಾಬ್ ಮತ್ತು ಎಲಿಯ ಪ್ರವಾದಿ ಕಥೆ ಎಲ್ಲ ಗೊತ್ತಲ್ಲ. ಎಲಿಯ ಯಾರು ಹೆದರ್ಕೊಂಡು ಓಡೋಗ್ತಾರೆ ಅಲ್ಲಿಂದ, ಅಹಾಬ್ನ ಹೆಂಡತಿ ಇಜಬೇಲ್ ಹೇಳ್ತಾರೆ, ಇವರು ಬೆಟ್ಟದ ಮೇಲೆ ಬಾಣ ಪ್ರವಾದಿಗಳನ್ನ ಸಂಹಾರ ಮಾಡಿದ್ಮೇಲೆ ಆ ಸುದ್ದಿ ಇಜಬೇಲ್ ಗೊತ್ತಾಗುತ್ತೆ. ಆಗ ಇಜಬೇಲ್ ಒಂದು ಪ್ರತಿಜ್ಞೆ ಮಾಡ್ತಾರೆ, ನಾಳೆ ಇಷ್ಟೊತ್ತು ನೀನು ಹೆಣ ನಾನು ಮಾಡದೆ ನೋಡು ಅಂತ. ಅದನ್ನ ಕೇಳಿಸ್ಕೊಂಡು ಎಲಿಯ ಪ್ರವಾದಿ ಹೆದರ್ಕೊಂಡಲ್ಲಿ ಓಡೋಗ್ತಾರೆ. ಓಡೋದಾಗ ದೇವರು ಎಲ್ಲಿ ಲೀಡ್ ಮಾಡ್ತಾರೆ, ಗಾಡ್ ಲೀಡ್ಸ್ ಇಸ್ ಎಲೈಜಾ ಟು ಬೇರ್ಷೆಬಾ. ಈ ಸ್ಥಳಕ್ಕೆ ಅಲ್ಲಿ ಬರ್ತಾರೆ. ಬೇರ್ಷೆಬಾ ಬಂದ್ಬಿಟ್ಟು ಆವಾಗ ಅಂದ್ರೆ ಅದಕ್ಕೆ ಹೇಳ್ತಾರೆ ಬೇರ್ಷೆಬಾ ಅಂದ್ರೆ ಇಟ್ ಇಸ್ ಅ ಪ್ಲೇಸ್ ಆಫ್ ಸ್ಯಾಂಕ್ಚುರಿ, ಒಂದು ಆಶ್ರಯ ಕೊಡ್ತಕ್ಕಂತಹ ಒಂದು ಸ್ಥಳ ಆಗಿತ್ತು. ಆಮೇಲೆ ಇಟ್ ಇಸ್ ಸ್ಪಿರಿಚುವಲ್ ಎನ್ಕೌಂಟರ್, ಯಾಕಂದ್ರೆ ಅಲ್ಲಿ ದೇವ್ರು ಮಾತಾಡ್ತಾರೆ ಎಲಿ ಅನ್ಸುತ್ತೆ. ಸ್ಪಿರಿಚುವಲ್ ಎನ್ಕೌಂಟರ್ ವಿತ್ ಗಾಡ್ ಅಂಡ್ ಮ್ಯಾನ್. ಆಮೇಲೆ ವೆಲ್ ಆಫ್ ಓತ್ ಅಥವಾ ವೆಲ್ ಆಫ್ ಸೆವೆನ್ ಅಂತ ಒಂದು ವಾಗ್ದಾನ ಒಡಂಬಡಿಕೆ ಮಾಡ್ಕೊಂಡಿದ್ದು, ಅದು ಫುಲ್ಫಿಲ್ ಆಗತಕ್ಕಂಥದ್ದು ಮತ್ತು ಒಂದು ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ರಿಸ್ಟೋರ್ ಮಾಡತಕ್ಕಂಥ ಸ್ಥಳ ಅದಾಗಿರ್ತದೆ. ಇದು ಬೇರ್ಷೆಬಾದ ಒಂದು ಇಂಪಾರ್ಟೆನ್ಸ್. ಇದೆಲ್ಲ ಆದ್ಮೇಲೆ ದೇವ್ರು ಏನ್ ಮಾಡಿರುತ್ತೆ ನೆಕ್ಸ್ಟ್, ಇಷ್ಟು ಅಲ್ಲಿ ನಡೆದಂಥ ಸಂಗತಿಗಳು ಜನಗಳಿಗೆ ಒಂದು ಏನ್ ಹೇಳೋದು, ತಪ್ಪಾದ ಭಾವನೆ ಬಂತು ಅಂತ ಹೇಳೋಣ, ಅಥವಾ ಅವರ ಒಂದು ಗರ್ವದಿಂದ ಅಥವಾ ಅವಿಧೇಯತೆಯಿಂದ ದೇವರಿಗೆ ಸಲ್ಲಿಸಬೇಕಾದ ಗೌರವ ಸಲ್ಲಿಸದೆ
ತಮ್ಮ ಇಚ್ಛೆಗನುಸಾರವಾಗಿ ಆ ರೀತಿ ಭಾವಿಸೋಣ ಅಂತ ನೋಡೋದಾದ್ರೆ 3 ಫಾಲ್ಸ್ ಅಸಂಪ್ಷನ್ಸ್. ಆ 3 ಅಸ್ಯೂಮ್ ಮಾಡ್ಕೊಳ್ತದೆ. ಮೊದಲನೇ ಬೇತೇಲ್ ನೋಡ್ಬೇಕಾದ್ರೆ ಏನ್ ಹೇಳ್ತದೆ ಬೇತೇಲಲ್ಲಿ, ಅವ್ರ ಬೇತೇಲ್ ದೇವರ ಮಂದಿರ. ನಾವು ಬೇತೇಲ್ ಅಂತ ದೇವರ ಮಂದಿರದಲ್ಲಿ ಇರೋದ್ರಿಂದ ನಮಗೆಲ್ಲ ಕೂಡ ನಮಗೆ ಅನುಕೂಲಕರವಾಗಿ ಪರಿಣಮಿಸುತ್ತೆ. ಅದು ಒಂದು ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು. ಜಸ್ಟ್ ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಬೇತೇಲ್, ದೇ ಅಸ್ಯೂಮ್ ಎವ್ರಿಥಿಂಗ್ ವಿಲ್ ವರ್ಕ್ ಔಟ್ ಇನ್ ದೇರ್ ಫೇವರ್. ಅದು ಮೊದಲನೇದು ಬೇತೇಲ್. ಗಿಲ್ಗಾಲ್ ಏನಾಗುತ್ತೆ ಅಂದ್ರೆ ನೋಡಿ, ಗಿಲ್ಗಾಲ್ ಅಂದ್ರೆ ಯೋರ್ದನ್ ದಾಟ್ಬಿಟ್ಟು ಬರ್ತಾರೆ ಕಾನಾನ್ ದೇಶ, ದೇವರ್ ಇನ್ ಪೊಸೆಷನ್ ಆಫ್ ದಿ ಪ್ರಾಮಿಸ್ಡ್ ಲ್ಯಾಂಡ್. ಅದಕ್ಕೆ ಪೀಪಲ್ ಆರ್ ಆಲ್ರೆಡಿ ಇನ್ ಪೊಸೆಷನ್ ಆಫ್ ಪ್ರಾಮಿಸ್ಡ್ ಲ್ಯಾಂಡ್ ಅಂಡ್ ದೇ ಥಾಟ್ ದಟ್ ಎವ್ರಿಥಿಂಗ್ ವಾಸ್ ಗೋಯಿಂಗ್ ವೆಲ್ ವಿತ್ ದೆಮ್. ದೇವ್ರು ಕೊಟ್ಬಿಟ್ಟಿದ್ದಾರೆ ರಾಜ್ಯ, ನಮ್ಗೆ ಇನ್ನೇನು ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆ ಒಂದು ಭಾವನೆ ಒಳಗಡೆ ಬಂದು ಅಗೇನ್ ಇಟ್ ವಾಸ್ ಎ ಫಾಲ್ಸ್ ಅಸಂಪ್ಷನ್. ಮೂರನೇದಾಗಿ ನೋಡ್ಬೇಕಾದ್ರೆ ಪೀರ್ಷಭಾಗದಲ್ಲಿ ನೋಡಿದ್ರೆ ಇಲ್ಲೇನು ಅಂದ್ರೆ ಪೀಪಲ್ ಅಸ್ಯೂಮ್ ದಟ್ ಗಾಡ್ಸ್ ಆರ್ ವಿತ್ ದೆಮ್. ಯಾಕಂದ್ರೆ ಹೇಳ್ತಾರಲ್ಲ, ಇಸಾಕನಿಗೆ ವಾಗ್ದಾನ ಮಾಡ್ತಾರೆ, ಬಟ್ ದೇವರು ನಮ್ಮೊಂದಿಗೆ ಇದ್ದಾರೆ. ಆಮೇಲೆ ದೇವರು ನಮ್ಮೊಂದಿಗೆ ಇರೋದ್ರಿಂದ ನಮ್ಗೆ ಯಾವ ಕೇಳು ಗಂಡಾದ್ರೂ ಬರೋದಿಲ್ಲ, ದೇವ್ರು ಕಾಪಾಡ್ತಾರೆ ಅಂತ. ಬಟ್ ವಾಟ್ ದೇ ಫೇಲ್ ಟು ಥಿಂಕ್ ವಾಸ್ ದೇ ಶುಡ್ ಹ್ಯಾವ್ ಆಸ್ಕ್ಡ್ ಗಾಡ್ ವೆದರ್ ಹಿ ವಾಸ್ ಪ್ಲೀಸ್ಡ್ ವಿತ್ ದೆಮ್. ನಾವು ಮಾಡಿಸಿದ್ರೆ ನಿನಗೆ ಮೆಚ್ಚುಗೆ ಆಗಿದೆಯಾ ದೇವ್ರು ಅಂತ ಕೇಳಬೇಕಾಗಿತ್ತು. ಕೇಳಿ ದೇವ್ರು ಎಸ್ ಅಂದಿದ್ರೆ ಆವಾಗ ಪಡೋದು ನ್ಯಾಯ. ಬಟ್ ಇವ್ರು ಏನು ಮಾಡಿದ್ರು, ಮೊದಲನೇದ ನೋಡ್ಬೇಕಾದ್ರೆ ದೇವರ ಆಲಯದಲ್ಲಿ ನಾವಿದ್ದೀರಿ, ಎವ್ರಿಥಿಂಗ್ ಈಸ್ ಫೈನ್. ದೇವ್ರು ನಮಗೆ ಗಿಲ್ಗಾಲಿನ ಮುಖಾಂತರ ಕಾನಾನ್ ದೇಶ ಕರ್ಕೊಂಡ್ಬಿಟ್ಟಿದ್ದಾರೆ, ಕೊಟ್ಬಿಟ್ಟಿದ್ದಾರೆ, ಪೊಸೆಷನ್ ಕೂಡ ನಮ್ಗೆ ಸಿಕ್ಬಿಟ್ಟಿದೆ. ಮೂರನೇದ ನೋಡ್ಬೇಕಾದ್ರೆ ದೇವ್ರು ನಮ್ಮೊಂದಿಗೆ ಇದ್ದಾರೆ, ಇನ್ಯಾಯ ನಮಗೆ ಅಂತ ಅಂದ್ಬಿಟ್ಟು 3 ಅಸಂಪ್ಷನ್ ಮಾಡ್ಕೊಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆಲ್ ದ 3 were false assumptions. ಇದೆಲ್ಲ ಯಾಕೆಂದ್ರೆ ದೇ ಆರ್ ಸೆಲ್ಫ್ ಪ್ಲೀಸಿಂಗ್ ಪೀಪಲ್. ಈಗ ಆಮೋಸ್ ಮಾತಾಡ್ತಾರೆ, ಇಷ್ಟೆಲ್ಲ ನೀವು ಮಾಡಿದಿರಲ್ಲ, ಈಗ ನಾನು ದೇವ್ರು ಏನು ಹೇಳಿದ್ರೆ ನೀವು ಹೇಳ್ತೀನಿ ನೋಡಿಬಿಟ್ಟು ಆಮೋಸ 5ನೇ ಅಧ್ಯಾಯ 6ನೇ ವಚನ. ಆಮೋಸ್ 5:6. ಯೆಹೋವನ ಕಡೆಗೆ ತಿರುಗಿಕೊಳ್ಳದೆ ಬರುತ್ತೀರಿ. ತಿರುಗಿಕೊಳ್ಳದಿದ್ದರೆ ಆತನು ಬೆಂಕಿಯೋಪಾದಿಯಲ್ಲಿ ಯೋಸೇಫನ ವಂಶದೊಳಗೆ ಹುಲಿಯನ್ನು ನುಂಗುವ ಆತನ ರೋಷಾಗ್ನಿಯನ್ನು ಆರಿಸುವುದಕ್ಕೆ ಬೇತೇಲಿನಲ್ಲಿ ಯಾರು ಇರರು. ಹೇಳ್ತಾರೆ, ದೇವರ ಕಡೆಗೆ ತಿರುಗಿಕೊಡ್ರಿ. ಒಂದ್ ವೇಳೆ ನೀವು ಮನಮೊರೆಗೆ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ದೇವ್ರ ಏನ್ ಮಾಡ್ತಾರೆ, ಬೆಂಕಿನ ಕಳಿಸೋದ್ರೆ ನಾಶನ. ಬೆಂಕಿನ ಕಳಿಸಿ ವಾಟ್ ಇಸ್ ಸಿಂಬಲ್ ಅಂದ್ರೆ ಡಿವೈನ್ ರಿಜೆಕ್ಷನ್. ದೇವರು ನಿಮ್ಮನ್ನು ನಿರಾಕರಿಸ್ಬಿಡ್ತಾರೆ, ಕಳಿಸ್ಬಿಟ್ಟು ನಿಮ್ಮನ್ನು ಸಂಪೂರ್ಣ ನಾಶ ಮಾಡ್ತಾರೆ. ಆಗ ನಿಮ್ಮನ್ನ ಕಾಪಾಡೋದು ಬೇತೇಲಿನಲ್ಲಿ ಯಾರೂ ಇರಲು ಅಂತ. ಬೇತೇಲ್ ಹೌಸ್ ಆಫ್ ಗಾಡ್. ಸೊ ಇನ್ ದ ಹೌಸ್ ಆಫ್ ಗಾಡ್ ದೇರ್ ನಾಟ್ ಇವನ್ ಎ ಸಿಂಗಲ್ ಸೋಲ್ ಹೂ ಇಸ್ ಗೋಯಿಂಗ್ ಟು ಸೇವ್ ಯು. ನಿಮ್ಮನ್ನು ಕಾಪಾಡೋಕೆ ಯಾರು ಶಕ್ತರಲ್ಲ ಅವಾಗ, ಯಾಕಂದ್ರೆ ದೇವರ ರೋಷಾಗಿ ಬರ್ತಾ ಇದೆ ಅಂತ. ದಿಸ್ ಇಸ್ ಅ ಜಡ್ಜ್ಮೆಂಟ್ ಇನ್ ಪಾಸ್ಟ್. ಇನ್ನೊಂದು ವಚನ ಆಮೋಸ 5ನೇ ಅಧ್ಯಾಯ, ನಾನೇ ಓದ್ಬಿಡ್ತೀನಿ, 21ರಿಂದ 23ನೇ ವಚನ. ನಿಮ್ಮ ಜಾತ್ರೆಗಳನ್ನು ಹಾಗೆ ಮಾಡುತ್ತೇನೆ, ತುಚ್ಛೀಕರಿಸುತ್ತೇನೆ. ನಿಮ್ಮ ಉತ್ಸವಗಳ ವಾಸನೆಯೇ ನನಗೆ ಬೇಡ. ನೀವು ನನಗೆ ಸರ್ವಾಂಗ ಹೋಮಗಳನ್ನು ಧಾನ್ಯ ನೈವೇದ್ಯಗಳನ್ನು ಅರ್ಪಿಸಿದರೂ ಸ್ವೀಕರಿಸೆನು. ಸಮಾಧಾನದ ಯಜ್ಞವಾಗಿ ನೀವು ಒಪ್ಪಿದ ಪಶುಗಳನ್ನು ನಾನು ಕಣ್ಣೆತ್ತು ನೋಡೋದಿಲ್ಲ ಅಂತ ಹೇಳ್ತಾರೆ. ದಿಸ್ ಇಸ್ ದೇವರ ಕಡೆ ತಿಳ್ಕೊಳ್ತಾ ಇದ್ರೆ ಇಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಆಮೋಸ್ ಕಾಷನ್ ಮಾಡ್ತಾ ಇದ್ದಾರೆ, ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈಗ ಇದಿಷ್ಟು ಆಯಿತು. ನಾವು ವಿ ಕಮ್ ಟು ದ ಥರ್ಡ್ ಪಾರ್ಟ್, ಹೌ ದಿಸ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ಅಸ್. ನಮ್ಗೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ? ಯಾಕೆ ನಾವೇನಿದೆ, ನಾವು ಆತ್ಮೀಯ ಇಸ್ರಾಯೇಲರು. ದೇವರು ನಮ್ಮನ್ನ ಆರಿಸಿ ತಗೊಂಡಿದ್ದಾರೆ, ಲೋಕದೊಳಗಿಂದ ಚಿಕ್ಕ ಗುಂಪಾಗಿ ಆರಿಸಿಕೊಂಡಿದ್ದಾರೆ. ದೇವರು ತನ್ನ ಯೋಜನೆಯನ್ನ, ತನಗೆ ಒಂದು ಗುಪ್ತ ಸಂಗತಿಗಳನ್ನ ನಮಗೆ ಮಾತ್ರ ಪ್ರಕಟ ಮಾಡಿದ್ದಾರೆ, ಬೇರೆ ಯಾರಿಗೂ ಪ್ರಕಟ ಮಾಡಿಲ್ಲ. ಸೊ ನಾವು ಅನ್ನತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿ ಇರುತ್ತೆ ಅಲ್ವಾ? ಸೊ ಈ ರೀತಿ ಇರಬೇಕಾದ್ರೆ ಒಂದೇನಂದ್ರೆ ಇಟ್ ಇಸ್ ಫಾಲ್ಸ್ ನೋಷನ್ ಅಂತ ಹೇಳೋದು. ಫಾಲ್ಸ್ ನೋಷನ್ ಆಫ್ ಇಟರ್ನಲ್ ಸೆಕ್ಯೂರಿಟಿ. ನಿರಂತರವೂ ದೇವರು ನಮ್ಮನ್ನ ರಕ್ಷಿಸರೆ ಅಂತಕ್ಕಂಥ ಒಂದು ಭಾವನೆ. ಯಾವುದೇ ಒಂದು ಆಶೀರ್ವಾದ ದೇವ್ರು ಕೊಡಬೇಕಾದ್ರೂ ಸಮ್ ಕಂಡೀಷನ್ಸ್ ಇರುತ್ತೆ, ಸುಮ್ಮನೆ ಕೊಡೋದಿಲ್ಲ. ಸೊ ಆ ಒಂದು ಅಂದ್ರೆ ಇಂಟರ್ನಲ್ ಸೆಕ್ಯೂರಿಟಿ. ಈಗೇನು ನಾನು ನನಗೆ ಹೇಳ್ಕೊಂಡೆ ಪರ್ಸನಲ್ ಆಗಿ ಅನ್ವಯ ಮಾಡ್ಕೊಳ್ಳೋದಾದ್ರೆ ಎಷ್ಟೊಂದು ಕನ್ವೆನ್ಷನ್ ಅಟೆಂಡ್ ಮಾಡ್ತೀನಿ. ನಾವು ಯಾವ ಬೇಸಿಗೆ ಹೋಗಲ್ಲ,
ನಮ್ಗೆ ಯಾವ್ದು ದೇವಾಲಯ ಇಲ್ಲ, ಬೇರೆ ಡಿನಾಮಿನೇಷನ್ಸ್ ಇರ್ತವೆ, ಒಂದು ಆಲಯ ಅಂತ ಹೇಳಿ ಚರ್ಚ್ ಅಂತ ಅಲ್ಲಿ ಹೋಗ್ತಾರೆ. ನಮ್ಗೆ ಯಾವ್ದು ಚರ್ಚ್, ನಾವು ಸಭೆ ಸೇರ್ತೀವೋ ಅದೇ ಚರ್ಚ್. ಇಲ್ಲಿ ಬರ್ತೀವಲ್ಲ, ಇದೇ ನಮ್ಗೊಂದು ಫೀಸ್ಟ್, ಇದೇ ನಮ್ಗೊಂದು ಫೆಸ್ಟಿವಲ್. ಈ ಫೆಸ್ಟಿವಲ್ ಬಂದಿದ್ದೀವಿ, ಈ ಫೀಸ್ಟ್ ನಾವು ಪಾಲ್ಗೊಳ್ತಾ ಇದ್ದೀವಿ, ನಮ್ಗೆ ಆನಂದ ಸಿಗ್ತಾ ಇದೆಯಾ? ಖಂಡಿತ, ವೇರ್ ಆಲ್ ಎಂಜಾಯ್. ದೇವರು ಕೂಡ ತಪ್ಪು ಅಂತ ಹೇಳಲ್ಲ. ದೇವ್ರ ಮನುಷ್ಯ ಉಂಟು ಮಾಡಿದ್ರೆ ನೀನು ಸಂತೋಷವಾಗಿ ಖುಷಿಯಾಗಿರ್ತಾನೆ. ಆದರೆ ದೇವರನ್ನ ಮರಿಬೇಕಿದ್ದಾರೆ. ಡು ನಾಟ್ ಫರ್ಗೆಟ್ ಗಾಡ್. ಆಮೇಲೆ ನಾವು ಇಷ್ಟೆಲ್ಲ ಇದೆಯಪ್ಪ, ನಮ್ಗೆಲ್ಲ ದೇವರು ಸತ್ಯ ತಿಳಿಸಿದ್ದಾರೆ, ಎಲ್ಲ ಆಗಿದೆ, ವಿ ಆರ್ ಸೆಕ್ಯೂರ್ಡ್, ವಿ ಆರ್ ಪಾರ್ಟ್ ಆಫ್ 144 ಆಲ್ ದ ಗ್ರೇಟ್ ಮ್ಯಾನ್, ವಾಟ್ ಎವರ್ ಇಟ್ ಇಸ್. ಐ ಡೋಂಟ್ ಅಗ್ರಿ ವಿತ್ ದಟ್. ಅಂದ್ರೆ ದೇವ್ರು ವಾಗ್ದಾನ ಮಾಡಿದ್ರೆ ನಾನಲ್ಲಿ ಹೋಗ್ತೀನಿ ಅಂತ ನನ್ನ ಗ್ಯಾರಂಟಿ. ನಾನು ಹೇಳ್ತೀನಿ. ಸೊ ಈಗ ಇರ್ಬೇಕಂದ್ರೆ ಬಿಕಮ್ ಏನಾಗುತ್ತೆ ಅಂದ್ರೆ, ಅದಕ್ಕೆ ದೇವ್ರು ಹೇಳ್ತಾರೆ, ನಿಮ್ಗೆ ಯಾವ ಇದು ಕೂಡ ನನಗೆ ಬೇಕಾಗಿಲ್ಲ ಅಂತ. 21, 26 ಹಸಿರು ಕಾಳದಾವು, ಮಟ್ಟಿ ಕಾಳದಾವು, ಚೆನ್ನಾಗಿ ಕಾಳದಾವು, 5ನೇ ಅಧ್ಯಾಯ 21, 26 ಬ್ಯಾಗ್ ಬರ್ತಿದ್ದೆ ಚೆನ್ನಾಗಿ. ನಿಮ್ಮ ಒಡೆಯನನ್ನು ಕಿಯೋನ್ ಎಂಬ ನಿಮ್ಮ ನಕ್ಷತ್ರ ದೇವತೆಯನ್ನು, ಅಂದರೆ ನಿರ್ಮಿಸಿಕೊಂಡಿರುವ ನಿಮ್ಮ ಮೂರ್ತಿಗಳನ್ನು ನೀವು ಹೊತ್ತುಕೊಂಡು ಹೋಗಬೇಕಾಗುವುದು. ನಾನು ನಿಮ್ಮನ್ನು ದಮಸ್ಕದ ಆಚೆ ಸೆರೆಗೆ ತಳ್ಳುವೆನು, ಸೇನಾಧೀಶ್ವರ ದೇವರೆಂಬ ಯೆಹೋವನು ಇದನ್ನು ನುಡಿದಿದ್ದಾನೆ. ಸೊ ಹೇಳ್ತಾರೆ, ನಿಮ್ಮ ಜಾತ್ರೆಯನ್ನು ಅಡುಗೆ ಮಾಡ್ತೀನಿ, ನಿಮ್ಮ ಉತ್ಸವಗಳ ವಾಸನೆಯೇ ಬೇಡ, ಆಮೇಲೆ ನಿಮ್ಮ ಗೀತ ಧ್ವನಿನ ನನ್ನಿಂದ ತೊಲಗಿಸಿರಿ, ನಿಮ್ಮ ವೀಣಾನಾದಕ್ಕೆ ನಾನು ಕಿವಿಗೊಡನು ಅಂತ ಹೇಳ್ತಾರೆ. ಇದೆಲ್ಲ ಏನ್ ಸೂಚಿಸುತ್ತೆ ಅಂತ ಹೇಳ್ಬೇಕಾದ್ರೆ, ಆಗಿನ ಕಾಲದಲ್ಲಿ ಎನಿ ರಿಲಿಜಿಯಸ್ ಫೆಸ್ಟಿವಲ್ ಅವ್ರು ಹೋದ್ರು ಕೂಡ ಅಲ್ಲಿ ಏನ್ ಮಾಡ್ತಿದ್ರು, ಅನಿಮಲ್ ಸ್ಯಾಕ್ರಿಫೈಸಸ್ ಇತ್ತು. ನಾವೇನ್ ಮಾಡ್ತೀವಿ, ಅನಿಮಲ್ ಸ್ಯಾಕ್ರಿಫೈಸ್ ಮಾಡೋದು, ನಾವು ಯಾವ ಸ್ಯಾಕ್ರಿಫೈಸ್ ಮಾಡ್ತೀವಿ, ನಮ್ಮ ಸ್ತುತಿ ಯಜ್ಞಗಳನ್ನ ದೇವರಿಗೆ ನಾವು ಸಮರ್ಪಣೆ ಮಾಡ್ತೀವಿ. ಆಮೇಲೆ ಮ್ಯೂಸಿಕ್, ಆಗಿನ ಕಾಲದಲ್ಲಿ ಬಹಳ ಇತ್ತು, ಈಗಲೂ ಇದೆ, ಮ್ಯೂಸಿಕ್ ತಪ್ಪು ಅಂತ ಹೇಳೋದಿಲ್ಲ. ಆದ್ರೆ ದೇವರು ಏನ್ ಹೇಳ್ತಾರೆ, ನಿಮ್ಮ ಗೀತ ಧ್ವನಿಯನ್ನು ನನ್ನಿಂದ ತೊಲಗಿಸಿ, ನಿಮ್ಮ ವೀಣಾನಾದಕ್ಕೆ ನಾನು ಕಿವಿ ಕೊಡೇನು ಅಂತ ಹೇಳ್ತಾರೆ. ವೈ ಗಾಡ್ ಇಸ್ ಸೇಯಿಂಗ್ ದಿಸ್ ಫಾಲ್ಸ್, ಇದು ಸುಳ್ಳು. ನೀವು ಮಾಡ್ತಿರೋದು ಮನಸ್ಸಿಂದ, ನಿಮ್ಗೆ ಏನೋ ಕಾಟಾಚಾರ ಮಾಡ್ತಾ ಇದ್ದೀರ. ನಾನಿವತ್ತು ಇನ್ಸಿಡೆಂಟ್ ಕನ್ವೆನ್ಷನ್ ಬಂದ್ಬಿಟ್ಟು ಏನೋ ಬರ್ತೀನಪ್ಪ, ಬ್ರದರ್ಸ್ ಕಟ್ಟಿದ್ದಾರೆ, ನಾನು ಬರ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಇದು ನಾವು ಬಹಳ ಒಳ್ಳೆ ಕಾರ್ಯ ಮಾಡ್ತೀನಿ ಅಂತ ಅನ್ಕೊಂಡು ನನ್ನ ಮನಸ್ಸಿನಲ್ಲಿ ಬರೀ ಕೆಟ್ಟಿತ್ತು ಅಂದ್ರೆ ಇಟ್ಸ್ ಆಫ್ ನೋ ಯೂಸ್. ದಟ್ಸ್ ವಾಟ್ ಗಾಡ್ ಇಸ್ ಕಾಷನ್. ದೇವರು ಅದನ್ನ ನಮ್ಗೆ ಎಚ್ಚರಿಸ್ತಾ ಇರ್ತಕ್ಕಂಥ ಮಾತು. ಅದಕ್ಕೆ ಒಂದು ಇದರಲ್ಲಿ ಹೇಳ್ತಾರೆ, ಯೆರೆಮೀಯ 7ನೇ ಅಧ್ಯಾಯ 4ನೇ ವಚನದಲ್ಲಿ ಇಸ್ರಾಯೇಲ್ ಅವ್ರು ಹೇಳೋದಂತೆ, ದಿಸ್ ಇಸ್ ದ ಟೆಂಪಲ್ ಆಫ್ ದ ಲಾರ್ಡ್, ಇದು ಯೆಹೋವನ ಆಲಯ, ಯೆಹೋವನ ಆಲಯ, ಯೆಹೋವನ ಆಲಯ, ಯೆಹೋವನ ಆಲಯ ಇಲ್ಲೇ ಇದೆ ಅಂತ ಅವ್ರು ಹೆಚ್ಚಾಗಿ ಖಂಡಿಸ್ತಾರಲ್ಲಿ. ಅದಕ್ಕೆ ಯೆರೆಮೀಯ 7ನೇ ಅಧ್ಯಾಯ 4ನೇ ವಚನ ಬರುತ್ತೆ, 3ನೇ ವಚನದಲ್ಲಿ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ. Change your ways and your behavior, and I will let you live in this place. ನಿಮ್ಮ ನಡತೆಯನ್ನ ನೀವು ತಿದ್ದುಕೊಳ್ಳಿ, ಆಗ ಈ ಸ್ಥಳ ಅಂದ್ರೆ ನನ್ನ ಆಲಯದಲ್ಲಿ ನೀವು ಇರೋದಕ್ಕೆ ನಾನು ಬಿಟ್ಟು. ಒಂದ್ ವೇಳೆ ನೀವು ಮಾಡಲಿಲ್ಲ, ಸುಮ್ಮನೆ ಇದೇ ಆಲಯ, ಇದೇ ದೇವರ ಆಲಯ ಅಂತ ಮಾಡಿದ್ರೆ ಅದು ಆಲಯ ಏನಾಗುತ್ತೆ, ಆಲಯ ಇರುತ್ತೆ, ಬಿಲ್ಡಿಂಗ್ ಇರುತ್ತೆ, ಬಟ್ ಗಾಡ್ ವಿಲ್ ನಾಟ್ ಬಿ ದೇರ್. ಅದಕ್ಕೆ ಇದರಲ್ಲಿ ಹೇಳ್ತಾರೆ, ಬರ್ಬೇಕಾದ್ರೆ ಶಿಲೋಕ್ಕೆ ಹೋಗಿ ಏನ್ ಮಾಡಿದ್ರೆ ಗೊತ್ತಾಗುತ್ತೆ. ಶಿಲೋವಾದಿಂದ ದೇವರ ಪ್ರಸನ್ನ ಕೂಡ ಹೋಗ್ತಾರೆ. ಎಷ್ಟೋ 1000 ವರ್ಷ ಆದಲ್ಲಿ ಯೇಸು ಸ್ವಾಮಿ ಬರ್ತಾರೆ. ಯೇಸು ಸ್ವಾಮಿ ಕೂಡ ಮಾತಾಡಿದ್ರು, ನಿಮಗೆ ಈ ಆಲಯವು ಈ ದಿನ ಬರಿದಾಗಿದೆ ಅಂತ ಹೇಳ್ತಾರೆ. ಯುವರ್ ಟೆಂಪಲ್ ಹಸ್ ಬಿಕಮ್ ಡೆಸೊಲೇಟ್ ಅಂಟು ಯು ಟುಡೇ. ದೇವ್ರ ಪ್ರಸನ್ನತೆ ಇಲ್ಲ, ಎಷ್ಟು ಮಾಡಿದ್ರೆ ಏನು ಪ್ರಯೋಜನ? ಮಾಡಬೇಕಂತ ಯಾವುದೇ ಒಂದು ಪ್ರಾರ್ಥನೆ ಆಗಲಿ, ಎನಿಥಿಂಗ್ ಫಾರ್ ದ ಮ್ಯಾಟರ್, ಇಟ್ ಶುಡ್ ರೀಚ್ ಗಾಡ್. ದೇವ್ರು ಹೋಗ್ಬೇಕು. ದೇವ್ರು ಹೋಗದೆ ನನಗೆ ಜನ ಮೆಚ್ಚಿಸಿ ಅಂತ ನಾನು ಮಾಡ್ಕೊಂಡ್ರೆ ನೋ ಯೂಸ್. ಬಗ್ಗೆ ಏನ್ ಹೇಳ್ತಾರೆ, ಮತ್ತಾಯಿಸುವ 15ನೇ ಅಧ್ಯಾಯ 8ನೇ ವಚನ, Matthew 15:8. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಬರೀ ಮಾತಿನಿಂದ ಮಾಡಬೇಡಿ. These people honor me with their lips, but their heart is far away from me.
ಈ ರೀತಿ ಮಾಡೋದ್ರಿಂದ ಈ ವೇ ಯು ಆರ್ ವರ್ಷಿಪಿಂಗ್ ಮೀ, ಯಾಕಂದ್ರೆ ಇದು ಮಾನವ ಕಲ್ಪಿತವಾದಂತಹ ಇದನ್ನ ಹೇಳಿದ್ರೆ ಒಂದು ಜಸ್ಟ್ ಒಂದು ಸ್ಮಾಲ್ ಉದಾಹರಣೆ ಹೇಳ್ತೀನಿ. ಮಾನವ ಕಲ್ಪಿತ ಇದು ಅಂತ ಹೇಳಿದ್ರೆ ನಾವೆಲ್ಲ ಮೆಮೋರಿಯಲ್ ಸಫರ್ ತಗೊಳ್ತೀವಿ, ರೊಟ್ಟಿ ತಿಂದಿವಿ, ದ್ರಾಕ್ಷಾರಸ ತಗೊಳ್ತೀವಿ. ಒಂದು ಕಾಲದಲ್ಲಿ ಒಂದು ಜಿಜ್ಞಾಸೆ, ಕಾಂಟ್ರವರ್ಸಿ, ಒಂದೇ ಕಪ್ಪಲ್ಲಿ ಎಲ್ಲರೂ ಕುಡಿಯೋರು, ಒಂದು 20 ಜನ ಇರ್ತಾರೆ ನಿಂತ್ಕೊಳ್ಳಿ, ಒಂದೇ ಕಪ್ಪಲ್ಲಿ ಎಲ್ಲರೂ ಅದನ್ನ ಇದು ದ್ರಾಕ್ಷಾರಸ ತಗೊಳ್ಬೇಕಾಗುತ್ತೆ. ಕೆಲವರು ಹೇಳಿದ್ರೆ ಇದೆಲ್ಲ ಇಲ್ಲ, ಯಾರ್ಯಾರು ಕುಡಿದಿರ್ತಾರೆ. ಸಿಸ್ಟರ್ ಒಬ್ರು ಮ್ಯೂಟ್ ಮಾಡಿ ಕೇಳಿಸ್ತಾ ಇಲ್ಲ ಕರೆಕ್ಟ್ ಆಗಿ. ಒಬ್ಬರು ಚಿಕ್ಕ ಕಪ್ ಬೇರೆ ಅದಕ್ಕೆ ಇಲ್ಲ ಸ್ವಾಮಿ ಒಂದೇ ಕಪ್ ಕೊಟ್ಬಿಟ್ಟು ತಗೋಬಿಡಿ ಹೇಳಬೇಕು. ಸೊ ಡಿವಿಷನ್, ಅದಕ್ಕೆ ಕಾಂಗ್ರಿಗೇಷನ್, ಮಲ್ಟಿ ಕಪ್ ಕಾಂಗ್ರಿಗೇಷನ್ ಅಂತ ಆಯ್ತು. ಇದಾಗಿದೆ, ಹಿಸ್ಟ್ರಿ ಆಗಿದೆ. ದಿಸ್ ಇಸ್ ಹೌ. ಇದೇನಂದ್ರೆ ಮಾನವ ಕಲ್ಪಿತವಾಗಿ ಮಾಡ್ಬಾರ್ದು, ಅದು ಸ್ಪಿರಿಟ್ ಆಫ್ ಬಿಹೈಂಡ್ ದಟ್ ಅದನ್ನು ಬಿಟ್ಬಿಟ್ಟು ಇದಕ್ಕೆ ಒತ್ತು ಕೊಟ್ಟು ಮಾಡ್ಬೇಕು ಅಂದ್ಬಿಟ್ಟು. ಸೊ ಈ ರೀತಿ ಆಗ ಬೇಡ ಅಂತಂದ್ಬಿಟ್ಟು ಹೇಳ್ತಾರೆ. ಓಕೆ, ಈಗ ನಮಗೆ ಸತ್ಯವಾಗಿ ವಿದ್ಯಾರ್ಥಿಗಳು, ನಾವು ಆತ್ಮೀಯ ಇಸ್ರಾಯೇಲರು, ನಮಗೆ ಗಿಲ್ಗಾಲ್ ಯಾವ ರೀತಿ ಇದಾಗ್ತದೆ ಅಂದ್ರೆ, ಗಿಲ್ಗಾಲ್ ಅಂತ ಹೇಳಿದ್ರೆ ಆಗಲೇ ನೋಡಿದ್ರೆ ರೋಲಿಂಗ್ ಅವೇ ದಿ ಕರ್ಸ್, ಅಥವಾ ಇನ್ನಾದ್ರೂ ಹೇಳಿದ್ರೆ ರೋಲಿಂಗ್ ಟುಗೆದರ್, ಒಟ್ಟಿಗೆ ಹೋಗುತ್ತೆ. ಏನ್ ನಾವು ರೋಲಿಂಗ್ ಟುಗೆದರ್, ವಿ ಆರ್ ಯುನೈಟಿಂಗ್ ವಿತ್ ಗಾಡ್. ನಾವು ದೇವರ ಜೊತೆ ವಿ ಆರ್ ರೋಲಿಂಗ್ ಟುಗೆದರ್ ಆರ್ ವಿ ಆರ್ ಯುನೈಟಿಂಗ್ ವಿತ್ ಗಾಡ್. ಇನ್ ಅದರ್ ವರ್ಡ್ಸ್, ನಮ್ಮ ಜೀವನದಲ್ಲಿ ಇಸ್ ಅ ಪ್ಲೇಸ್ ಆಫ್ ನ್ಯೂ ಬಿಗಿನಿಂಗ್. ಗಿಲ್ಗಾಲ್ ನಮಗೆ ನಮ್ಮ ಒಂದು ಜೀವನದಲ್ಲಿ ಅದೊಂದು ಹೊಸ ಅಧ್ಯಾಯ ಆರಂಭ ಆಗಬೇಕು. ಅವ್ರು ಯೋರ್ದಾನ್ ಹೊಳೆ ದಾಟಿ ವಾಗ್ದಾನ ಮಾಡಿದ ದೇಶಕ್ಕೆ ಬಂದರು. ನಮಗೆ ಯೋರ್ದಾನ್ ಹೊಳೆ ಯಾವುದು? ನಮ್ಮ ಮರಣ. ನಾವು ಬ್ಯಾಪ್ಟಿಸ್ ಮಾಡುವಾಗ ಏನು ಹೇಳ್ತೀವಿ? ಐ ಬ್ಯಾಪ್ಟೈಸ್ ಮೈಸೆಲ್ಫ್ ಇಂಟು ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾನು ದೀಕ್ಷಾಸ್ನಾನ ಹೊಂದಿದವನಾಗಿ, ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟವನಾಗಿ, ಮತ್ತೆ ನಾನು ಕ್ರಿಸ್ತನೊಂದಿಗೆ ಬದುಕ್ತೀನಿ. ಸೊ ಅದು ಇಟ್ ಇಸ್ ಎ ಟ್ರಾನ್ಸ್ಫಾರ್ಮೇಶನ್. ಅದನ್ನು ನಾವು ನೋಡಿದ್ವಿ. ಆಮೇಲೆ 12 ಸ್ಟೋನ್ಸ್ ಅಂತ ಹೇಳ್ಬೇಕಾದ್ರೆ 12 ಕುಳ ಅಂತ ಹೇಳ್ಬೇಕಾದ್ರೆ ದೇವರು ಆದುಕೊಂಡ ಜನಾಂಗ ಸಂಪೂರ್ಣವಾಗಿ ರಕ್ಷಣೆ ಮಾಡ್ತಾರೆ. ಆ ಇನ್ನೊಂದು ಇಲ್ಲಿ ನೋಡ್ಬೇಕಾದ್ರೆ ಕಲ್ಲುಗಳು ಅಂತ ಹೇಳೋದು, ಕಲ್ಲು ಅಂತ ಏನ್ ಸೂಚನೆ ಮಾಡ್ತಾರೆ? ಇಟ್ ಸಿಂಬಲೈಸ್ ದ ಲಾ ಆಫ್ ಗಾಡ್. ಮೋಶೆ ಮುಖಾಂತರ ದಶಾಜ್ಞೆಗಳು ಕೊಟ್ಟಾಗ ಕಲ್ಲಿನ ಮೇಲೆ ಕೆತ್ತದಂತ ಆಜ್ಞೆಗಳು. ಪೇತ್ರನಿಗೆ ಹೇಳ್ತಾರೆ, ನೀನು ಪೆಟ್ರ, ನೀನು ಬಂಡೆ, ನಿನ್ನ ಮೇಲೆ ನಾನು ಸಭೆನ ಕಟ್ತೀನಿ. ಅಲ್ಲಿ ಬಂಡೆ ಅಂತಾರೆ ವರ್ಡ್ ಆಫ್ ಗಾಡ್, ದ ಲಾ, ಅದನ್ನು ಸೂಚನೆ ಮಾಡುತ್ತೆ. ಆಮೇಲೆ ಬಹಳ ಬೇಡ, ಅಲ್ಲಿ ಬಂದಾಗ ಗಿಲ್ಗಾಲ್ ಬಂದಾಗ ಅವ್ರು ಏನ್ ಮಾಡಿದ್ರು? ಸುನ್ನತಿ ಮಾಡಿದ್ರು, ಇಲ್ಲ ಪಸ್ಸದ ಹಬ್ಬವನ್ನ ಆಚರಣೆ ಮಾಡಿದ್ರು. ಅದಕ್ಕೆ ನಾವು ಕೂಡ ದೇವರ ಒಂದು ಇದಕ್ಕೆ ಹೋದಾಗ ನಮಗೆ ಸುನ್ನತಿ ಆಗ್ಬೇಕು. ಸುನ್ನತಿ ಆಗ್ಬೇಕು, ವಾಟ್ ಐ ಆಮ್ ಸೇಯಿಂಗ್, ನಾಟ್ ಶಾರೀರಿಕ ಸುನ್ನತಿ ಅಲ್ಲ. ಮೋಶೆ ಧರ್ಮೋಪದೇಶ ಕಾಂಡದಲ್ಲೇ ಹೇಳ್ತಾರೆ, ನಿಮಗೆ ಹೃದಯದ ಸುನ್ನತಿ ಆಗಬೇಕು. ಅದಕ್ಕೆ ನೀವು ಬ್ಯಾಪ್ಟಿಸಮ್ ತಗೊಳ್ಳೋದು ತಪ್ಪು ಅಂತಲ್ಲ, ಬಟ್ ಬ್ಯಾಪ್ಟಿಸಮ್ ತಗೊಂಡು ಮಾತ್ರಕ್ಕೆ ನಾನು ಹೋಗ್ತೀನಿ ಅನ್ನೋ ಸ್ಕೂಲ್. ಹೃದಯದ ಸುನ್ನತಿ ಆಗಬೇಕು, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಪೌಲ್ ಹೇಳಿದ್ರು, ಸುನ್ನತಿ ಇದ್ದರೂ ಪ್ರಯೋಜನವಿಲ್ಲ, ಸುನ್ನತಿ ಇಲ್ಲದೆ ಇದ್ರೂ ಕೂಡ ಪ್ರಯೋಜನವಿಲ್ಲ. ಹೃದಯದ ಸುನ್ನತಿ ಆದರೂ ಮಾತ್ರ ನೀವು ದೇವರಿಗೆ ಹೋಗೋದಕ್ಕೆ ಸಾಧ್ಯ. ಸೊ ಈ ಪಾಸ್ ಓವರ್ ಮತ್ತೆ ಇದು ಸರ್ಕಮ್ಸಿಷನ್ ಮಾಡೋದಲ್ಲ, ಅದು ನಮ್ಮ ಹೃದಯ ಸುನ್ನತಿಗೆ ಒಂದು ಸೂಚನೆ ಆಗಿದೆ. ಆಮೇಲೆ ಅವ್ರು ಯಾವಾಗ ಬರ್ತಾರೆ ಅಂದರೆ 10th day ಆಫ್ ದ ಫಸ್ಟ್ ಮಂತ್ ಯೋರ್ದಾನ್ ಹೊಳೆ ದಾಟಿ ಗಿಲ್ಗಾಲ್ ಪ್ರವೇಶ ಮಾಡ್ತಾರೆ. 10th day ಆಫ್ ದ ಫಸ್ಟ್ ಮಂತ್ ಯೇಸು ಸ್ವಾಮಿ ಆ ಕತ್ತೆ ಮನೆ ಹತ್ಕೊಂಡು ಯೆರೂಸಲೇಮ್ ಪ್ರವೇಶ ಮಾಡ್ತಾರೆ. ಇದು ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಪ್ರವಾದನೆ ರೀತಿಯಲ್ಲಿ ಪ್ರಾಫಿಟಿಕಲ್ ಆಗಿ ನೋಡೋದಾದ್ರೆ, ದಿಸ್ ಪಾಯಿಂಟ್ಸ್ ಟು ದಿ ಇಟರ್ನಲ್ ಸ್ಯಾಲ್ವೇಷನ್ ಆಫ್ ಇಸ್ರಾಯೇಲ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ಇಸ್ರಾಯೇಲ್ ದೊರೆತಕ್ಕಂಥ ಶಾಶ್ವತವಾದಂಥ ಒಂದು ರಕ್ಷಣೆ, ಇಟರ್ನಲ್ ಸ್ಯಾಲ್ವೇಷನ್. ಇದಕ್ಕೆ ಸಿಂಬಲೈಸ್ ಆಗಿ ಅಲ್ಲೇನಾಯ್ತು? ಶೆಡ್ಡಿಂಗ್ ಆಫ್ ಬ್ಲಡ್, ಆಮೇಲೆ ಕಟ್ಟಿಂಗ್ ಆರ್ ರೋಲಿಂಗ್ ಅವೇ ದಿ ರಿಪೋರ್ಟ್, ಶಾಪ ನಿವಾರಣೆ ಆಯಿತು, ರಕ್ತ ಸುರಿಸಲ್ಪಟ್ಟು ಶಾಪ ನಿವಾರಣೆ. ಅದಕ್ಕೆ ದೇವರು ಹೇಳಿದ್ರು, ಐ ರೋಲ್ಡ್ ಅವೇ ದ ರಿಪ್ರೋಚ್ ಆಫ್ ಈಜಿಪ್ಟ್ ಅಂತ. ನಮ್ಗೆ ಯಾವ ರೀತಿ ಆಗುತ್ತೆ? ದೇವರು ಯೇಸು ಸ್ವಾಮಿ ಬಂದಾಗ ತನ್ನ ರಕ್ತ ಸುರಿಸಿದ್ರು, ನಮ್ಮಂತ ಶಾಪ, ಯಾವುದು ಪಾಪ ಶಾಪ ಎಲ್ಲ ಅದನ್ನೆಲ್ಲ ಸಂಪೂರ್ಣವಾಗಿ ನಿವಾರಿಸಲ್ಪಡ್ತು. ಅದಕ್ಕೆ ಗಿಲ್ಗಾಲ್ ಅಂತ ಹೇಳ್ಬೇಕಾದ್ರೆ ಇಟ್ ಸಿಂಬಲೈಸಸ್ ದ ಅಟೋನಿಂಗ್ ಸ್ಯಾಕ್ರಿಫೈಸ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಅಟೋನಿಂಗ್ ಸ್ಯಾಕ್ರಿಫೈಸ್ಗೆ ಅದು ಒಂದು ಛಾಯೆ ಆಗಿರೋದನ್ನ ನಾವು ನೋಡ್ತೀವಿ. ಇಷ್ಟೆಲ್ಲ ಆದ್ಮೇಲೆ ಲಾಸ್ಟಲ್ಲಿ symbolize the atoning sacrifice of Jesus Christ.
ಮೂಡಿದ್ರೆ ನಾವು ಕನ್ವೆನ್ಷನ್ ಬರಬೇಕಾದ್ರೆ our only aim should be to glorify God in truth and spirit. ಸ್ವಾಮಿ ಸಮಾಧಿಸ್ತಿಗೆ ಹೇಳ್ತಾರಲ್ಲ, ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸಲು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ದಟ್ ಇಸ್ ವಾಟ್ ವಿ ಆರ್ ಸಪೋಸ್ ಟು ಬಿ ಡೂಯಿಂಗ್ ಇಟ್. ಆಮೇಲೆ ಸಿಂಕ್ರೆಟಿಸಮ್ ಟು ಬಿ ಶಾನ್. ಇದೇನಂತಂದ್ರೆ ಅವ್ರು ಅವು ಮಾಡಿದ್ರು, ಯೆಹೋವನ ಹೆಸರು ಹೇಳ್ಕೊಂತ ಇದ್ರು, ಆದರೆ ಫಾಲೋ ಮಾಡ್ತಿದ್ದಲ್ಲ ಅವರು ಬೇರೆ ಬೇರೆ ದೇವರುಗಳು. ಆ ರೀತಿ ನಾವು ಮಾಡೋದು. ನಾವು ದೇವರು ಆದುಕೊಂಡೆ ಜನ ಅಂತ ಹೇಳ್ಕೊಳ್ತೀವಿ, ಆದರೆ ನಮ್ಮ ನಡತೆನಲ್ಲಿ ಬೇರೆ ಬೇರೆ ಇತ್ತು ಅಂತಂದ್ರೆ ನಾವು ಆತ್ಮೀಯವಾಗಿ ವ್ಯಭಿಚಾರಿಗಳಾಗ್ತೀವಿ. ವಿ ಬಿಕಮ್ ಸ್ಪಿರಿಚುವಲ್ ಹಾರ್ಲಾಟ್ಸ್. ವಿ ಡೂ ದಟ್. ಅದು ಮಾಡಬೇಕು. ಸಿಂಕ್ರೆಟಿಸಮ್ ಶುಡ್ ಬಿ ಶನ್. ಅದಕ್ಕೆ ಯಾಕೆ ದೇವರು ಹೇಳಿದ್ರೆ, ಐ ವಿಲ್ ನಾಟ್ ಗಿವ್ ಮೈ ಗ್ಲೋರಿ ಟು, ನನಗೆ ಸಲ್ಲತಕ್ಕ ಗೌರವವನ್ನು ಇದರಿಗೆ ಸಲ್ಲಗೊಳಿಸೋದಿಲ್ಲ ನಾನು. ಒಂದು ವೇಳೆ ನಾನು ಬೇರೆ ದೇವರು ಇದು ಇಪ್ಪಲ್ಲ ಅಂದ್ಕೊಂಡೆ, ಇವಾಗ ನೀವು ಅನ್ಬೋದು, ನಾನು ಯಾವ ಗಣೇಶ ವಿಗ್ರಹ ಇಟ್ಟಿಲ್ಲ, ಶಿವಂದ ಇಟ್ಟಿಲ್ಲ, ಪಾರ್ವತಿ ಇಟ್ಟಿಲ್ಲ ಮಾಡ್ತಾ ಇರೋದು, ಅಷ್ಟು ಮಾತ್ರ ಐಡಲ್ಸ್ ಅಂತ ಅನ್ಕೋಬೇಡಿ. ಯಾವುದಕ್ಕೆ ನಾವು ದೇವರಿಗಿಂತ ಹೆಚ್ಚಾದ ಪ್ರಾಮುಖ್ಯತೆ ಕೊಟ್ಟು ಅದನ್ನು ನನ್ನ ವಿಷಯ ಅದು ಐಡಲ್ ಆಗುತ್ತೆ. ದೇವರಿಗಿಂತ ಹೆಚ್ಚಾಗೋದು ಅದು ಅಂತಸ್ತಿರ್ಬೋದು, ಆಸ್ತಿ ಇರ್ಬೋದು, ಹಣ ಇರ್ಬೋದು, ಒಂದು ಒಳ್ಳೆ ಪೊಸಿಷನ್ ಇರ್ಬೋದು, ಒಂದು ಸೋಷಿಯಲ್ ರೆಕಗ್ನಿಷನ್ ಇರ್ಬೋದು. ಇಲ್ಲಿ ಬಂದಾಗ ಜನ ನಾನು ಮೆಚ್ಚಬೇಕು ಅಂತ ನಾನು ಇದ್ರಲ್ಲಿ ಬಂದಿದ್ರೆ ನಾನೇ ಮೋಸ ಪಡಿಸ್ಕೊಳ್ತಿದ್ದೀನಿ ಅಷ್ಟೇ. ಅದರಿಂದ ಯಾರಿಗೂ ಏನು ನಿಮ್ಗೇನು ಲಾಸ್ ಆಗಲ್ಲ, ನನಗೆ ಲಾಸ್ ಆಗೋದು. ಸೊ ಆ ರೀತಿ ಇರಬೇಡಿ. ನಾಟ್ ಟು ಬಿ ಅಂಡರ್ ದ ಇಟರ್ನಲ್ ಇಲ್ಯೂಷನ್ ಆಫ್ ದ ಇಟರ್ನಲ್ ಸೆಕ್ಯೂರಿಟಿ. ಆದರೆ ನಾವು ಬೈಬಲ್ ಸ್ಟೂಡೆಂಟ್ಸ್ ಆಗ್ಬಿಟ್ಟಿದ್ದೀವಪ್ಪ, ನಮಗೆಲ್ಲ ಸಿಕ್ಬಿಟ್ಟು ಇನ್ನೇನು ಬರಲ್ಲ, ಪಾಸ್ಪೋರ್ಟ್ ವೀಸಾ ಬೇಡ, ಏನು ಬೇಡ, ಡೈರೆಕ್ಟ್ ಹೋಗ್ಬಿಡ್ತೀವಿ. ನಾವು ಡೋಂಟ್ ಬಿ ಇಂಟು ದಟ್ ಇಲ್ಯೂಷನ್. ಖಂಡಿತ ಇಲ್ಲ. ಒಂದು ಎಚ್ಚರಿಕೆ ಉದಾಹರಣೆ ಹೇಳ್ತೀನಿ. ಯೋರ್ದನ್ ಹೊಳೆ ದಾಟ್ಬಿಟ್ಟು ಕಾನಾನ್ ಬರ್ತಾರೆ. ಆ ಕಾನೂನು ಅಂತ ಪ್ರೀತಿ ಗೊತ್ತಲ್ಲ. ಆ ಕಾನೂನಿದೆ. ಆ ಕಾನ್ ಯಾರು? ಒಬ್ಬ ಇಸ್ರಾಯೇಲ್. ಇಡೀ ಕಾನಾನ್ನಲ್ಲಿ ಬದುಕುಗಳು ಸಾಯಿಸ್ಬಿಟ್ರಲ್ಲ ದೇವರು. ಸೊ ಅದಕ್ಕೆ ಜಸ್ಟ್ ಬಿಕಾಸ್ ಎಂಟರ್ ಇಸ್ ನೋ ಗ್ಯಾರಂಟಿ ದಟ್ ವಿಲ್ ಬಿ ನಮ್ಗೆ ಆಶೀರ್ವಾದ ಬರುತ್ತೆ ಅಂತ ಕಲ್ತಿಲ್ಲ. ಅದೇ ರಾಹಾಬ್ ಆಸ್ ಎ ಕಾಂಟ್ರರಿ. ರಾಹಾಬ್ ಬಂದ್ಬಿಟ್ಟು ಅನ್ಯ ಜನ ಅಂತವರು ಒಬ್ಬ ವ್ಯಭಿಚಾರಿಣಿ ಅಂತ ಹೇಳ್ತಾರೆ. ಆಕೆ ಮನೆ ಎಲ್ಲರೂ ಕೂಡ ಕಾನೂನು ಸೇರ್ಕೊಳ್ತಾರೆ. ಸಿ ದಟ್ಸ್ ಹೌ ಗಾಡ್ಸ್ ಇಸ್ ಒನ್. ನಾವು ಯಾವುದೋ ಸರಿ ನಾವು ನೋಡ್ತೀವಿ, ಆ ದೇವ್ರ ದೃಷ್ಟಿ ಅದಕ್ಕಿಂತ ಬೇರೆ ಆಗಿತ್ತು. ನಾವು ಹುಷಾರಾಗಿರೋದಕ್ಕೆ ಟು ಸಿ ಗಾಡ್ ಅಂಡ್ ಟು ಲರ್ನ್ ಫ್ರಮ್. ದೇವರ ಹುಡುಕಿ ಅದನ್ನ ಕಲ್ತ್ಕೊಳ್ಳಿ. ಬೈಬಲ್ ಓದಿ. ದಿಸ್ ಇಸ್ ಬೇಸಿಕ್. ಸತ್ಯ ಇಂಪಾರ್ಟೆಂಟ್. These are the words written by God. ದೇವರ ಆತ್ಮ ಪ್ರೇರಿತರಾಗಿ ಭಕ್ತರು ಬರೆದಿರ್ತಕ್ಕಂಥ ವಾಕ್ಯಗಳು. ಇದನ್ನು ಹೋಗ್ಬಿಟ್ಟು ಬೇರೆ ಆಮೇಲೆ ಕಾಮೆಂಟ್ರೀಸ್ ಸಪ್ಲಿಮೆಂಟರೀಸ್ ಏನಂತ ಅದನ್ನ ಆಮೇಲೆ ಮಾಡ್ಬೋದು. ಬಟ್ ಇದು ಬಹಳ ಮುಖ್ಯವಾದ, ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಹೇಳ್ತಕ್ಕಂಥ ಮಾತು. ಆಮೇಲೆ ದೇವರ ಒಂದು ಸಾಮೀಪ್ಯಕ್ಕೆ ಸಮೀಪಸ್ಥರಾಗಲಿಕ್ಕೆ ನಾವು ಪ್ರಯತ್ನ ಪಡಬೇಕಾಗತ್ತೆ. ಇದೆಲ್ಲ ಹೊಸ ಸೃಷ್ಟಿಗಳಾಗಿರ್ತದೆ, ನಮ್ಗೆ ಅನ್ವಯವಾಗತಕ್ಕಂಥ ಮಾತುಗಳು. ಆಮೇಲೆ ಲಾಸ್ಟಲ್ಲಿ be renewed in spirit of mind and put on the regenerated self. ಹೊಸ ಮನುಷ್ಯನಾಗಲು ಹೇಗೆ ಯಾಕೋಬ ಬಂದು ಒಬ್ಬ ಪಾಪಿಯಾಗಿ ಬರ್ತಾರೆ, ಒಬ್ಬ ಒಂದು ಮೋಸನಾಗಿ ಬರ್ತಾರೆ, ದೇವ್ರು ಹೆದರ್ಕೊಂಡ್ಬರ್ತಾರೆ, ಪ್ರಾಣ ಭಯದಿಂದ ಬರ್ತಾರೆ, ದೇವ್ರ ಹತ್ರ ಬಂದಾಗ ದೇವ್ರನ್ನ ನಂಬ್ತಾರೆ. ಇದೇ ನಿಜವಾದ ದೇವರ ವಾಸಸ್ಥಾನ. ದಿಸ್ ಇಸ್ ದ ಗೇಟ್ ಟು ದ ಹೆವನ್. ಸಮ್ ಕಂಪ್ಲೀಟ್ ಆಗಿ ಟರ್ನ್ ಓವರ್ ಆಗೋದು, ಚೇಂಜ್ ಆಗ್ತಾರೆ. ದೇವ್ರು ನಮ್ಮನ್ನ ಆ ರೀತಿ ಮಾಡ್ತಾರೆ. ಓನ್ಲಿ ನಿಮ್ಮ ಸಾಧ್ಯ ಫೇತ್ ಆಫ್ ಜೇಕಬ್, ಸಾಧ್ಯ ಹ್ಯೂಮಿಲಿಟಿ, ಆ ಒಂದು ಏನು ವಿನಯ ನಮ್ಮನ್ನು ನಾವು ತಗ್ಗಿಸ್ಕೊಂಡು ದೇವ್ರ ಮುಂದೆ ಬಂದರೆ ಆಗದೆ ಖಂಡಿತವಾಗಿ ಹೇಗೆ ಯಾಕೋಬನ ಆಶೀರ್ವಾದ ಮಾಡೋದು ಅದು ಮಾಡಿದಾಗ ನಾವು ಹೇಳ್ಬೋದು, ಹೌದಪ್ಪ ನಾವು ನಮ್ಗೆ ಎಲ್ಲಿ ಯಾವ ಆಶೀರ್ವಾದ ದೇವ್ರ ಕೊಡೋದು ನೋ ಅಂತ. ಸ್ವಾಮಿನೇ ಹೇಳ್ತಾರೆ, ಜಬೆದಾಯನ ನನಗೆ ಎಡೆ ಕಡೆ ಯಾರು ಕೂತ್ಕೊಳ್ತಾರೆ, ಬಲಗಡೆ ಯಾರು ನನಗೂ ಗೊತ್ತಿಲ್ಲಪ್ಪ. ತಂದೆ ದೇವ್ರ ಬಗ್ಗೆ ಬಂದು ನಾನು ಹೌ ಕ್ಯಾನ್ ಐ ಸೇ ದಟ್ ಐ ಆಮ್ ಗೋಯಿಂಗ್ ಟು ಸಿಟ್, ಐ ಆಮ್ ಗೋಯಿಂಗ್ ಟು ಜಡ್ಜ್ ಅದರ್ಸ್. ಅಷ್ಟ ಮಾಡಬಾರ್ದು. ಬೇಡ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವ್ರು ಕೊಟ್ಟರೆ ಸಂತೋಷ. ಏನಾದರೂ ಕೊಡಿ, ದೇವ್ರ ರಾಜ್ಯದಲ್ಲಿ ಏನು ಕೆಲಸ ಆದ್ರೂ ಕೊಡಿ, ಚಿಂತೆ ಇಲ್ಲ. ವೆನ್ ಗಾಡ್ ಇಸ್ ದೇರ್ ದೇ ಆರ್ ಹ್ಯಾಪಿ ಅಷ್ಟೇ. ನಮ್ಮ ಮದುವೆ ನಮ್ಮ ತಾವೀದು ಏನಂತಾರೆ 27ನೇ ಕೀರ್ತನೆಯಲ್ಲಿ, ನಿನ್ನ ಆಲಯದ ಅಂಗಳದಲ್ಲಿ ಕುಳಿತು ನಿನ್ನನ್ನು ಧ್ಯಾನ ಮಾಡೋದಕ್ಕೆ ಒಂದು ವರ ಬಿಡು ಸ್ವಾಮಿ ಸಾಕೊಂಡ್ರೆ. ಹೂ ಇಸ್ ಕಿಂಗ್ ಡೇವಿಡ್, ಸಚ್ ಅವ್ರು ಯಾವ ಥರ ಹೇಳ್ಬೇಕು, ನಾವು ನೀವೆಲ್ಲ ಯಾವ ದೇವ್ರ ವಾಕ್ಯವನ್ನು ಆಶೀರ್ವಿಸಿ ಮತ್ತೊಂದು ಆವರ್ತಿ ಒಂದು ಅವಕಾಶವನ್ನು ದಯಪಾಲಿಸಿದ ಮಂಗಳೂರು ಸತ್ಯ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿನ ಮುಖಂಡರಿಗೆ ನನ್ನ
ಕೃತಜ್ಞತೆಗಳನ್ನ ತಿಳಿಸಿ ಈ ವಾಕ್ಯ ಮುಗಿಸಿ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸಹೋದರರಾದಂತಹ ಪ್ರಕಾಶ್ ಅವರು ನಮಗೆ ಒಂದು ಒಳ್ಳೆ ಪಾಠವನ್ನು ಕೊಟ್ಟರು. ಬೇತೇಲ್, ಗಿಲ್ಗಾಲ್ ಮತ್ತು ಬೆರ್ಷೆಬಾ ಆ ಒಂದು ಸ್ಥಳದ ಒಂದು ಮಹಿಮೆ ಹೇಗಿತ್ತು ಅಂತ ಹೇಳಿ ಅವ್ರು ನಮ್ಗೆ ಸವಿಸ್ತಾರವಾಗಿ ನಮ್ಗೆ ವಿವರಿಸಿದ್ರು. ಯಾಕಂತ ಹೇಳಿದ್ರೆ ಆ ಸ್ಥಳಗಳಲ್ಲಿ ದೇವರು ತನ್ನ ಒಂದು ಪವಿತ್ರತ್ವವನ್ನಲ್ಲಿ ತೋರಿಸಿದ್ರು, ಯಾಕೋಬನಿಗೆ ತೋರಿಸಿದ್ರು. ಇಸ್ರೇಲ್ ಜನಾಂಗಕ್ಕೆ ಆ ಗಿಲ್ಗಾಲ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಮಹಿಮೆಯನ್ನು ತೋರಿಸಿದ್ರು. ಇಂತಹ ಮಹಿಮೆ ಇರುವಂತಹ ಒಂದು ಜಾಗದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ದೇವರ ಒಂದು ಸನ್ನಿಧಾನ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ತಪ್ಪಿ ಹೋಯ್ತು ಎಂಬುದಾಗಿ ನಾವು ನೋಡ್ತೇವೆ. ಆಗ ಆಮೋಸ ಹೇಳ್ತಾನೆ, ನೀವು ಅಲ್ಲಿಗೆ ಹೋಗ್ಬೇಡಿ, ಅಲ್ಲಿ ಹೋಗಿದ್ರೆ ಈ ರೀತಿ ಆಗ್ತದೆ ಎಂಬುದಾಗಿ. ಆದ್ರೆ ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ ಫಾಲ್ಸ್ ಅಸಂಪ್ಷನ್ಸ್ ಅಂತ ಹೇಳಿ ಅವರು ಹೇಳಿದ್ರು ನಮ್ಗೆ. ಖಂಡಿತವಾಗಿಯೂ ಏನಂತ ಹೇಳಿದ್ರೆ ನಾನು ಬೇತೇಲ್ನಲ್ಲಿ ಇದ್ರೆ ನಾನು ಸೇಫ್ ಆಗಿರ್ತೇನೆ, ಯಾಕಂದ್ರೆ ಹೇಳಿದ್ರೆ ಅಲ್ಲಿ ದೇವರ ಮನೆ ಅದರೊಳಗೆ ಎಂಬುದಾಗಿ ಇಸ್ರೇಲ್ ಜನಾಂಗ ತಪ್ಪು ಮಾಡಿ ಮತ್ತೆ ಅದನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅದರಲ್ಲಿ ಏನಿರ್ತಾರೆ, ದೇವರು ಇರ್ತಾರೆ ಎಂಬುದಾಗಿ ಅವರು ಆ ರೀತಿಯಾಗಿ ಅವರು ಆಲೋಚನೆ ಮಾಡಿದ್ರಂತೆ. ಆದ್ರೆ ಮುಖ್ಯವಾಗಿ ಇಲ್ಲಿ ನಮ್ಗೆ ಈ ಪಾಠದಲ್ಲಿ ನಮಗೆ ಇರುವಂತಹ ಪಾಠ ಏನಿದ್ದು ಅದನ್ನು ನಾವು ನಮಗೆ ಹೇಗೆ ಅಪ್ಲೈ ಮಾಡಬಹುದು ಎಂಬುದಾಗಿ ನಾವು ಕೂತ್ಕೊಂಡು ಸೀರಿಯಸ್ ಆಗಿ ಏನ್ ಮಾಡ್ಬೇಕಂತ ಆಲೋಚನೆ ಮಾಡ್ಬೇಕು. ಪ್ರಕಾಶ್ ಅವರು ಹೇಳಿದ ರೀತಿಯಲ್ಲಿಯೂ ಕೂಡ ನಾನು ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವಂತಹ ವರ ನಮ್ಗೆ ಕೊಟ್ಟಿದೆ. ಖಂಡಿತವಾಗಿಯೂ ನಾವು ದೇವರ ಒಂದು ಚಿತ್ತಾನುಸಾರವಾಗಿ ನಮಗೆ ದೇವರು ಮಹೋನ್ನತವಾದಂತಹ ಸತ್ಯವನ್ನು ನಮ್ಗೆ ತಿಳ್ಕೊಳ್ಳುವಂತಹ ಆಶೀರ್ವಾದವನ್ನು ದಯಪಾಲಿಸಿಕೊಟ್ಟಿದ್ದಾರೆ. ಅದರಲ್ಲಿ ನಾವು ಹೇಗೆ ಉಳಿಬೇಕು, ಹೇಗೆ ಬೆಳೀಬೇಕು ಮತ್ತು ಅದನ್ನು ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ಹಂಚಬೇಕು ಎಂಬಂತಹ ಜ್ಞಾನ ವಿವೇಕವನ್ನು ನಮ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದಯಪಾಲಿಸಿ ಕೊಟ್ಟಿದ್ದಾರೆ. ಅಂತಹ ಮಕ್ಕಳಾಗಿ ನಾವೇನ್ ಮಾಡ್ಬೇಕಂತೆ ಅವ್ರು ಹೇಳಿದ ರೀತಿಯಲ್ಲಿ ಯೆರೆಮೀಯನಿಗೆ ಒಂದು ಹೇಳಿದ್ರಲ್ಲ, ಯೆರೆಮೀಯ 7ನೇ ಅಧ್ಯಾಯ 3 ಮತ್ತು 4ನೇ ವಚನ ಹೇಳಿದಾಗೆ ಏನಂತ ಹೇಳಿದ್ರೆ ನಿಮ್ಮ ನಡತೆಯನ್ನು ಏನ್ ಮಾಡಿ ನೀವು ತಿದ್ದಿಕೊಳ್ಳಿರಿ ಎಂಬುದಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೇಳ್ತಾರೆ. ಅದರಿಂದ ಮುಖ್ಯವಾಗಿ ಈಗಿನ ಕಾಲಗಳಲ್ಲಿಯೂ ಕೂಡ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂತಹದ್ದು ಮತ್ತು ಈ ಒಂದು ವಿಶೇಷವಾದಂತಹ ಒಂದು ಪಾರ್ಟ್ ಏಕಂತ ಹೇಳಿದ್ರೆ ನಾವೆಲ್ಲ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದೇ ಮನಸ್ಸುಳ್ಳವರಾಗಿ ನಾವು ನಮ್ಮ ಸೃಷ್ಟಿಕರ್ತನನ್ನು ನಾವೇನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಘನಪಡಿಸ್ತಿದ್ದೇವೆ. ಅವರಿಗೆ ನಾವು ಉಪಕಾರ ಸ್ತುತಿಗಳನ್ನು ಸಮರ್ಪಿಸ್ತಾ ಇದ್ದೇವೆ ಮತ್ತು ನಾವೇನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ದೇವರನ್ನು ನಾವೇನ್ ಮಾಡ್ತೇವೆ, ಅನುದಿನವೂ ನಮಗೆ ಮಾಡಿದ ಮಹೋಪಕಾರಗಳಿಗಾಗಿ ಕೃತಜ್ಞತಾ ಸ್ತುತಿಗಳನ್ನು ನಾವೇನ್ ಮಾಡ್ಬೇಕು, ಸಲ್ಲಿಸ್ತಾ ಇರಬೇಕು ಎಂಬುದಾಗಿ ನಾವೇನ್ ಮಾಡಿದ್ರೆ ಖಂಡಿತವಾಗಿ ನಾವು ತಿಳ್ಕೊಂಡಿದ್ದೇವೆ. ಆದ್ರಿಂದ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಹೇಗಿರ್ಬೇಕಂತ ಹೇಳಿದ್ರೆ ಅಲ್ಲಿ ಹೇಳಿದ ರೀತಿಯಲ್ಲಿ ಜೀವವುಳ್ಳ ವಾಕ್ಯಗಳನ್ನು ತೋರಿಸಿಕೊಡುವವರಾಗಿದ್ದು ಜ್ಯೋತಿರ್ಮಂಡಲಗಳಂತೆ ಹೊಡೆಯುವವರಾಗಿದ್ದು ನಾವೇನ್ ಮಾಡ್ತೇವೆ ಅಂತೆ ಲೋಕದೊಳಗೆ ಕಾಣಿಸಿಕೊಳ್ಳುವವರಾಗಿದ್ದೇವೆ. ಅದರಿಂದ ಪ್ರತಿಯೊಬ್ಬರು ಕೂಡ ಈಗ ನಮಗೆ ಹೇಳುವಂತಹ ವಾಕ್ಯೋಪದೇಶ ಹೇಳುವಂತಹ ಪ್ರತಿಯೊಬ್ಬರು ಕೂಡ ಅವರು ಸಾಮಾನ್ಯದವರು ಅಲ್ವೇ ಅಲ್ಲ. ಯಾಕಂತ ಹೇಳಿದ್ರೆ ಇದು ನಾನು ಹೇಳುವಂತಹ ಮಾತಲ್ಲ, ಇಲ್ಲಿ ಫಿಲಿಪ್ಪಿ 2ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ ಹೇಳುವಂತ ರೀತಿಯಲ್ಲಿ ಏನಂತ ಹೇಳಿದ್ರೆ ಜೀವವುಳ್ಳ ವಾಕ್ಯಗಳನ್ನು ತೋರಿಸಿಕೊಡುವವರಾಗಿದ್ದು. ಅದರಿಂದ ಈಗ ನಮ್ಗೆ ಹೇಳಿದಂತಹ ಈ ಒಂದು ವಾಕ್ಯದಲ್ಲಿ ಹೇಳಿದಂತಹ ಎಲ್ಲಾ ಒಂದು ವಿಚಾರಗಳನ್ನು ಕೂಡ ಬೈಬಲ್ ಪ್ರಕಾರವೇ ಹೇಳಿದ್ದು, ಬೈಬಲ್ ಅಲ್ಲಿ ಹೇಳಿದಂತಹ ವಿಚಾರಗಳನ್ನೇ ನಮ್ಮೊಂದಿಗೆ ಅವರು ಹೇಳಿದ್ದಾರೆ. ಈ ರೀತಿಯ ಒಂದು ಒಳ್ಳೆಯ ಪಾಠವನ್ನು ನಾವು ತಿಳ್ಕೊಳ್ಳುವ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸೋದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಈಗ ಒಂದು 10 ನಿಮಿಷ ನಮ್ಗೆ ಟೀ ಬ್ರೇಕ್ ಕೊಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಟೀ